ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್. ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಇಂದ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಮಾತನಾಡ್ತಿರುವಂತದ್ದು. ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾಗಿ 9ನೇ ತರಗತಿ 9th ಸ್ಟ್ಯಾಂಡರ್ಡ್ ಸರ್ಕಾರಿ ಶಾಲಾ ಪಠ್ಯ ಪುಸ್ತಕ ಐತಲ್ಲ, ಸೊ ಅದರಲ್ಲಿ ಭಾರತದ ಆರ್ಥಿಕ ವಲಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಕೊಟ್ಟಿದ್ದಾನೆ. ಸೊ ಅದನ್ನ ನಾನು ನಿಮ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ನಾವು ಪ್ರೀವಿಯಸ್ ನೇಮಕಾತಿ ಪರೀಕ್ಷೆಗಳನ್ನ ನೋಡಿದಾಗ ಅದರಲ್ಲಿ ಆರ್ಥಿಕ ವಲಯಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ, ಹೌದಾ? ಸೊ ಅದರಲ್ಲಿ ಭಾರತದ ಆರ್ಥಿಕ ವಲಯಗಳು ಯಾವ್ದಾವ್ದವ, ಸೊ ಮತ್ತೆ ಯಾವ ವಲಯ ಅತಿ ಹೆಚ್ಚು ಕೊಡುಗೆಯನ್ನ ಕೊಡ್ತದ, ಓಕೆ. ಸೊ ಅದರಲ್ಲಿ ಅತಿ ಹೆಚ್ಚು ಉದ್ಯೋಗಿಗಳು ಯಾವ ವಲಯದೊಳಗೆ ಅದಾರ, ಹೌದಲ್ಲ? ಸೊ ಮತ್ತ ಭಾರತದ ಒಂದು ಸ್ವಾತಂತ್ರ್ಯಕ್ಕಿಂತ ಹಿಂದೆ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಆರ್ಥಿಕ ವ್ಯವಸ್ಥೆ ಅನ್ನೋದು ಹೆಂಗಿತ್ತು, ಸೊ ಮತ್ತೆ ಪ್ರಮುಖ ಆರ್ಥಿಕ ನೀತಿಗಳು ಯಾವ್ದದವ, ಯಾವ ಆರ್ಥಿಕತೆ ನೀತಿಯ ನಂತರ ನಮ್ಮ ಭಾರತದ ಅರ್ಥವ್ಯವಸ್ಥೆ ಏನು ಡೆವಲಪ್ ಆಯ್ತಾ ಬಂತು, ಸೊ ಮತ್ತೆ ಅದರಲ್ಲಿ ಖಾಸಗಿ ವಲಯದ ಮಹತ್ವವೇನು, ಸೊ ಹೀಗೆ ಸಾಕಷ್ಟು ವಿಚಾರಗಳನ್ನ ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೆಂಗಪ್ಪ ಅಂದ್ರೆ ಇವು ನಮ್ಮ KS ಎಕ್ಸಾಮ್ಗಳಗ ಇವುಗಳ ಬಗ್ಗೆ ನೇರವಾಗಿ ಪ್ರಶ್ನೆಗಳು ಬಹಳಷ್ಟು ಬಾರಿ ಕೇಳ್ತಾನೆ, ಅರ್ಥ ಆಗ್ತಿದೆ. ಅದರಲ್ಲೂ ಮೇನ್ಸ್ ಪರೀಕ್ಷೆಯಲ್ಲಂತೂ ನಮ್ಮ ಭಾರತದ ಅರ್ಥವ್ಯವಸ್ಥೆ ಇಂಡಿಯನ್ ಎಕಾನಮಿ ರಿಲೇಟೆಡ್ ಸಾಕಷ್ಟು ಪ್ರಶ್ನೆಗಳು ಬರ್ತಾವ, ಓಕೆ. ಸೊ ಆದ್ದರಿಂದ ಈ ಒಂದು ತರಗತಿ ಬಹಳ ವೆರಿ ಇಂಪಾರ್ಟೆಂಟ್ ಇರ್ತದ. ಕೊನೆಯ ತನಕ ತರಗತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗ ನೋಡಿ, ಮತ್ತೆ ತರಗತಿಯ ಲಿಂಕ್ ಗಳನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೇನೆ ಮೊದಲ ಬಾರಿಗೆ ಚಾನಲ್ಗೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇತ್ತಪ್ಪ ಅಂದ್ರ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಓಕೆ. ಸೊ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಮಾಡ್ಕೊಳ್ಳಿ, ಓಕೆನಾ? ಸೊ ತರಗತಿಯನ್ನು ಆರಂಭ ಮಾಡೋಣ. ಹಾಗಾದ್ರೆ ನೋಡಿ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಯಾವ್ದಾದವ ಅನ್ನುವಂಥ ವಿಚಾರಗಳು ನಾವಿಲ್ಲಿ ತಿಳ್ಕೊಬೇಕು, ವೆರಿ ಇಂಪಾರ್ಟೆಂಟ್ ಇದು. ಸೊ ಒಂದು ಅಧ್ಯಾಯದ ಪ್ರಮುಖ ಅಂಶವೇ ಅದು. ನೋಡಿ, ನಾವು ಆರ್ಥಿಕ ಚಟುವಟಿಕೆಗಳ ಆಧಾರದ ಮೇಲೆ, ಯಾವ ಆಧಾರದ ಮೇಲೆ? ಆರ್ಥಿಕ ಚಟುವಟಿಕೆಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ ನಾವು ಭಾರತದ ಅರ್ಥವ್ಯವಸ್ಥೆಯನ್ನ ಪ್ರಮುಖವಾಗಿ 3 ವಲಯಗಳನ್ನಾಗಿ ವಿಭಾಗ ಮಾಡ್ಕೋತೀವಿ. ಇದು ಬಹಳ ಇಂಪಾರ್ಟೆಂಟ್. ಯಾವುದರ ಆಧಾರದ ಮೇಲೆ ವಿಭಾಗ ಮಾಡ್ಕೋತೀವಿ ನಾವು ಅನ್ನೋದು ಕೂಡ ಇಂಪಾರ್ಟೆಂಟ್, ಓಕೆ. ಸೊ ಇಲ್ಲಿ ಆರ್ಥಿಕ ಚಟುವಟಿಕೆಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, 3 ವಲಯಗಳನ್ನಾಗಿ ನಾವು ವಿಭಾಗ ಮಾಡ್ಕೋತೀವಿ. ಸೊ ಅದರಲ್ಲಿ ಯಾವ್ದಾವ್ದು ಐತ್ರಿ ಸರ ಅಂತ ಹೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಪ್ರಾಥಮಿಕ ವಲಯ. ಸೊ ಈ ಪ್ರಾಥಮಿಕ ವಲಯದೊಳಗೆ ಯಾವ್ದಾವ್ದು ಬರ್ತಾವ ಹಾಗಾದ್ರ? ಸೊ ನೋಡಿ, ಪ್ರಾಥಮಿಕ ವಲಯದೊಳಗೆ ಯಾವ ಯಾವ ರೀತಿಯ ಚಟುವಟಿಕೆಗಳು ಬರ್ತಾವಪ್ಪ ಅಂದ್ರೆ, ಒಂದು ಕೃಷಿ, ಪಶುಸಂಗೋಪನೆ, ಅರಣ್ಯಗಳು, ಮೀನುಗಾರಿಕೆ ಮತ್ತು ಗಣಿಗಾರಿಕೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಬಿಕಾಸ್ ಸಾಕಷ್ಟು ಬಾರಿ ಈ ಕೆಳಗಿನ ಯಾವ ವಲಯದಲ್ಲಿ ಗಣಿಗಾರಿಕೆಯನ್ನು ನಾವು ಗುರುತಿಸ್ತೀವಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾನ. ಕೆಲವರು ಏನ್ ಮಾಡ್ತಾರೆ, ಗಣಿಗಾರಿಕೆ ಅನ್ನುವಂಥದ್ದು ಇದು ಕೈಗಾರಿಕೆ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಬರ್ತದ ಅಥವಾ ಒಂದು ದ್ವಿತೀಯ ವಲಯಕ್ಕೆ ಬರ್ತದ ಅಂತ ಹೇಳಿ ಕೈಗಾರಿಕಾ ವಲಯಕ್ಕೆ ನಾವು ಹ್ಯಾಡ್ ಮಾಡ್ಬಿಡ್ತೀವಿ. ಸೊ ನೋ, ನಾಟ್ ಗುಡ್ ಅದು. ಸೊ ಗಣಿಗಾರಿಕೆ ಅನ್ನುವಂಥದ್ದು ಕೂಡ ಏನ್ ಮಾಡ್ತದೆ, ಇದು ಪ್ರಾಥಮಿಕ ವಲಯದಲ್ಲಿ ಬರ್ತಾ ಹೋಗ್ತದ, ಓಕೆ. ಸೊ ಪ್ರಮುಖವಾಗಿ ಇಷ್ಟು ಪ್ರಾಥಮಿಕ ವಲಯದಲ್ಲಿ ಬರುವಂತಹ ವಿಷಯಗಳು ಆಯ್ತಪ್ಪ ಅಂದ್ರ, ನೆಕ್ಸ್ಟ್ ನೋಡಿ ದ್ವಿತೀಯ ವಲಯ ಅಥವಾ ಇದನ್ನ ಏನು ಕೈಗಾರಿಕಾ ವಲಯ ಅಂತಾನೂ ಕೂಡ ಕರಿತೀವಿ ನಾವು, ಸೆಕೆಂಡರಿ ಸೆಕ್ಟರ್ ಅಥವಾ ಕೈಗಾರಿಕಾ ವಲಯ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಸೊ ಈ ಕೈಗಾರಿಕಾ ವಲಯದೊಳಗೆ ಯಾವ್ದಾದ್ರು ಬರ್ತವೆ ಸರ? ಒಂದು ವಿವಿಧ ರೀತಿಯ ಕೈಗಾರಿಕೆಗಳು ಬರ್ತಾವ, ಡಿಫ್ರೆಂಟ್ ಟೈಪ್ ಆಫ್ ಏನಪ್ಪ ಇಂಡಸ್ಟ್ರೀಸ್ ಅಲ್ಲಿ ಇದರಲ್ಲಿ ಬರ್ತಾ ಹೋಗ್ತಾವ. ಸೊ ಮತ್ತೆ ಕಟ್ಟಡ ನಿರ್ಮಾಣ ಮತ್ತೆ ವಿದ್ಯುತ್ ಉತ್ಪಾದನೆ, ಇವೆಲ್ಲವೂ ಕೂಡ ದ್ವಿತೀಯ ವಲಯ ಅಥವಾ ಕೈಗಾರಿಕಾ ವಲಯದ ಅಂಡರ್ದೊಳಗೆ ಬರ್ತಾವ. ಇದು ಬಹಳ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ವಾ? ಕೈಗಾರಿಕಾ ವಲಯದೊಳಗೆ ಯಾವ್ದಾವ್ದು ಬರ್ತಾವ ಅನ್ನುವಂಥ ವಿಚಾರಗಳು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಮೂರನೇದಾಗಿ ತೃತೀಯ ವಲಯ. ಸೊ ನಾವು ತೃತೀಯ ವಲಯವನ್ನ ನಾವು ಸೇವಾ ವಲಯ ಅಂತಾನೂ ಕೂಡ ಕರಿತೀವಿ. ಏನಂತ ಕರಿತೀವಿ? ಸೇವಾ ವಲಯ. ತೃತೀಯ ವಲಯವನ್ನ ನಾವು ಸೇವಾ ವಲಯ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಸರ್ ಹಾಗಾದ್ರೆ ಈ ಸೇವಾ ವಲಯದೊಳಗೆ ಯಾವ ಯಾವ ವಿಷಯಗಳು ಬರ್ತಾವ, ಇದು ವೆರಿ ಇಂಪಾರ್ಟೆಂಟ್ ನಂಗೆ ಗೊತ್ತಿರಬೇಕು. ಸೊ ಇಲ್ಲಿ ಮೊದಲನೇದಾಗಿ ಶಿಕ್ಷಣ ಆಗಿರ್ಬೋದು, ಸಾರಿಗೆ, ಸಂಪರ್ಕ, ಉಗ್ರಾಣಗಳು, ಮತ್ತೆ ಪ್ರವಾಸೋದ್ಯಮ ಯಾವ ವಲಯದ ಅಡಿಯಲ್ಲಿ ಬರ್ತದ ಅಂತ ಹೇಳಿ ಕೇಳ್ತಾನ. ಪ್ರವಾಸೋದ್ಯಮ ಮತ್ತ ಹೋಟೆಲ್, ಮತ್ತ ರೆಸ್ಟೋರೆಂಟ್ಗಳು, ಮತ್ತ ವಿಮೆ ಪಾಲಿಸಿ, ವಿಮೆ. ಸೊ ದಿಸ್ ಒನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ಪ್ರಶ್ನೆ ಮಾಡ್ತಾನ. ವಿಮೆಗಳು, ಮತ್ತೆ ರಿಯಲ್ ಎಸ್ಟೇಟ್, ಮತ್ತೆ ವ್ಯವಹಾರಿ ಸೇವೆಗಳು, ಮತ್ತೆ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್, ಇವೆಲ್ಲವೂ ಕೂಡ ಎಲ್ಲಿ ಬರ್ತಾವ್ರಿ ಸರ್ ಅಂದ್ರೆ ತೃತೀಯ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ಒಳಗ ಬರ್ತಾವ. ಕ್ಲಿಯರ್ ಆಯ್ತಲ್ವಾ? ಸೊ ಇದು ಭಾರತೀಯ ಅರ್ಥವ್ಯವಸ್ಥೆಯನ್ನ ನಾವು ಯಾವ ರೀತಿಯ ಆರ್ಥಿಕ ಚಟುವಟಿಕೆಗಳ ಆಧಾರದ ಮೇಲೆ ವಿಭಾಗವನ್ನ ಮಾಡ್ಕೋತೀವಿ ಅನ್ನುವಂತ ವಿಚಾರ ಆಯ್ತು. ಸೊ ಇನ್ನು ಇದರ ಮುಂದುವರೆದ ಭಾಗವಾಗಿ ನಾವು ನೋಡೋದೈತಪ್ಪ ಅಂದ್ರೆ ಒಂದೊಂದೇ ವಿಚಾರಗಳನ್ನ ನಾವು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಇಂಗ್ಲಿಷ್ ಒಳಗ. ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೋಡಿ, ಈ ಪ್ರಾಥಮಿಕ ವಲಯ ಅನ್ನುವಂಥದ್ದು ಕೃಷಿ ಮತ್ತೆ ಕೃಷಿ ಸಂಬಂಧಿ ಚಟುವಟಿಕೆಗಳು ಯಾವ್ದಾವ್ದವ್ರಿ ಸರ? ಕೃಷಿ ಸಂಬಂಧಿ ಚಟುವಟಿಕೆಗಳು ಯಾವ್ದಾವ್ದು ಬರ್ತಾವ ಹೇಳ್ತಾ ಹೋಗ್ತಾರೆ ನೋಡ್ರಿ ಆತ. ರೇಷ್ಮೆಗಾರಿಕೆ, ತೋಟಗಾರಿಕೆ, ಮತ್ತ ಪಶುಪಾಲನೆ, ಮತ್ತ ಕೋಳಿ ಸಾಕಣೆ, ಮತ್ತ ಮೀನುಗಾರಿಕೆ, ಮತ್ತ ಪುಷ್ಪ ಕೃಷಿ,
ಯಾವ್ದಾದವ್ರಿ ಪುಷ್ಪ ಕೃಷಿ, ಇವೆಲ್ಲವೂ ಕೂಡ ಏನದವ ಪ್ರಮುಖವಾಗಿ ಈ ಒಂದು ಪ್ರಾಥಮಿಕ ವಲಯದ ಅಡಿಯಲ್ಲಿ ಬರ್ತಾವ. ಅರ್ಥ ಆಗ್ತಿದ್ಯಾ? ಸೊ ಆದ್ರೆ ಸರ್ ಇವು ಏನ್ ಮಾಡ್ತಾವ, ಪ್ರಮುಖವಾಗಿ ಕೈಗಾರಿಕೆಗಳಿಗೆ ಅಗತ್ಯ ಇರತಕ್ಕಂತಹ, ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂತಹ, ಕೈಗಾರಿಕೆಗಳಿಗೆ ಅಗತ್ಯ ಇರತಕ್ಕಂತಹ ಕಚ್ಚಾ ವಸ್ತುಗಳನ್ನ ಏನ್ ಮಾಡ್ತಾವ, ಇವು ಒದಗಿಸ್ತಾವ. ವೆರಿ ಇಂಪಾರ್ಟೆಂಟ್. ಕೈಗಾರಿಕೆಗಳಿಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನ ಏನ್ ಮಾಡ್ತಾವ, ಇವು ಒದಗಿಸ್ತಾವ. ಯಾವುದು? ಈ ಪ್ರಾಥಮಿಕ ವಲಯಗಳು. ಸೊ ಅದರಲ್ಲಿ ಹೇಳ್ತಾ ನೋಡಿ ಕೃಷಿ ವಲಯದ ಮಹತ್ವ. ಸೊ ಇದು ನಿಮಗ ಥಿಯರಿ ಎಸ್ಸೆ ರೂಪದಲ್ಲಿ ಇದನ್ನ ಬರಿಬೇಕಾಗಿ ಬರ್ಬೋದು ನೀವು. ಪ್ರಸ್ತುತ ಆರ್ಥಿಕತೆಯಲ್ಲಿ ಕೃಷಿಯ ಮಹತ್ವವನ್ನು ಕುರಿತು ಚರ್ಚಿಸಿ ಅಂತ ಹೇಳಿದಾಗ ನೀವು ಇದನ್ನೆಲ್ಲ ಬರಿಬೇಕಾಗ್ತದೆ. ಮೊದಲನೇದಾಗಿ ನಾವು ನೋಡೋದಾಯ್ತಪ್ಪ ಅಂದ್ರೆ ಭಾರತದಲ್ಲಿ ಕೃಷಿ ಅನ್ನುವಂಥದ್ದು ಏನೋ ಒಂದು ಪ್ರಮುಖ ಉದ್ಯೋಗ. ಕೃಷಿ ಅನ್ನೋದು ಏನೈತ್ರಿ, ಇದು ಒಂದು ಪ್ರಮುಖ ಉದ್ಯೋಗ. ಸೊ ಇಂದಿಗೂ ಏನಾಗೈತಿ, ಇದು ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿ ನಿಂತಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ವಿತೌಟ್ ಅಗ್ರಿಕಲ್ಚರ್, ಸೊ ನಾವು ಕೃಷಿ ಇಲ್ಲದೆ ಇರ್ತಕ್ಕಂಥ ಆರ್ಥಿಕತೆಯನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹೌದು ಅಲ್ಲ? ಕೃಷಿ ಇಲ್ಲದೆ ಇರ್ತಕ್ಕಂಥ, ಅಗ್ರಿಕಲ್ಚರ್ ಇಲ್ಲದೆ ಇರ್ತಕ್ಕಂಥ ಒಂದು ಆರ್ಥಿಕತೆಯನ್ನ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಿ ಅಂಶಗಳು ನಮಗ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ರೀತಿ ಬರ್ತಾವ ನೋಡ್ರಿ. ಮೊದಲನೇದಾಗಿ 52% ಹೆಚ್ಚಿನ ಜನರು, ಅಬೌವ್ 52% ಜನರು ಈಗಲೂ ಕೂಡ ಏನ್ ಮಾಡ್ತಾರ, ತಮ್ಮ ಜೀವನ ನಿರ್ವಹಣೆಗಾಗಿ ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ, ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯನ್ನೇ ಅವಲಂಬಿಸಿಕೊಂಡಾರ ಅನ್ನುವಂಥದ್ದು. ಹೌದಾ? ಸೊ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಏನ್ ಮಾಡಿರ್ತಕ್ಕಂಥದ್ದು, ಕೃಷಿಯನ್ನ ಅವಲಂಬಿಸ್ಕೊಡ್ತಾರ, ಕೃಷಿ ಮೇಲೆ ಅವಲಂಬಿತರಾಗ್ಯಾರ ಅವರು. ಅರ್ಥ ಆಗ್ತಾ ಉಂಟಾ? ಸೊ ಮತ್ತ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಒದಗಿಸ್ತದ. ಕೃಷಿಯ ಮಹತ್ವ ಏನೈತ್ರಿ ಸರ್ ಅಂದ್ರ, ಸೊ ಈಗ ಕೃಷಿ ಆಧಾರಿತ ಕೈಗಾರಿಕೆಗಳು ಕೆಲವು ಅದಾವ. ಕೃಷಿಯಿಂದ ಹೊರಟಂತ ಏನು ಕಚ್ಚಾ ವಸ್ತುಗಳನ್ನೇ ಬಳಸ್ಕೊಂಡು ಅವು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸ್ತಕ್ಕಂಥದ್ದು. ಉದಾಹರಣೆಗೆ ನಾವು ನೋಡೋದಾಯ್ತಪ್ಪ ಅಂದ್ರ ಹತ್ತಿಯನ್ನ ಉತ್ಪಾದನೆ ಮಾಡ್ಕೊಂಡು, ಬಳಕೆ ಮಾಡ್ಕೊಂಡು ಬಟ್ಟೆಯನ್ನ ತಯಾರು ಮಾಡ್ತಾರ. ಹೌದಲ್ಲ? ಬಟ್ಟೆಯನ್ನ ತಯಾರು ಮಾಡ್ತಾರ. ಸೊ ಮತ್ತ ಏನಪ್ಪಾ, ಈ ಕಬ್ಬಿನ ಒಂದು ಇದನ್ನ ಬಳಸ್ಕೊಂಡು, ಕಬ್ಬಿನ ಒಂದು ವೇಸ್ಟೇಜ್ ಗಳನ್ನ ಬಳಸ್ಕೊಂಡು ಕಾಗದವನ್ನ ತಯಾರಿಕೆ ಮಾಡ್ತಾರ. ಹೌದಲ್ಲ? ಸೊ ಇವೆಲ್ಲವೂ ಕೂಡ ಕಚ್ಚಾ ವಸ್ತುಗಳನ್ನ, ಪ್ರಮುಖವಾಗಿ ಈ ಎಲ್ಲಾ ಕಚ್ಚಾ ವಸ್ತುಗಳು ಕೃಷಿಯಿಂದಲೇ ಹೋಗ್ತಕ್ಕಂಥದ್ದು. ಎಲ್ಲವೂ ಕೂಡ ಕೃಷಿಯಿಂದನೇ ಹೋಗ್ತಕ್ಕಂಥದ್ದು. ಮತ್ತೆ ನೋಡ್ರಿ, ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ಒದಗಿಸ್ತದೆ. ಇದು ವೆರಿ ಇಂಪಾರ್ಟೆಂಟ್. ಮೇಗಂದೆಲ್ಲ ಬಿಡ್ರತಗ ಹೋಯ್ತತಗ. ಬಟ್ ಇಲ್ಲಿ ಪ್ರಮುಖವಾಗಿ ಜನರಿಗೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು. ಯಾವ ರಾಷ್ಟ್ರ ತನ್ನ ರಾಷ್ಟ್ರದ ಜನರಿಗೆ ಆಹಾರದ ಒಂದು ಕೊರತೆ ಬರದೇ ಇರುತ್ತೆ ನೋಡ್ಕೊತದ, ಅದನ್ನ ನಾವು ನಿಜವಾದ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ಬೇಕು ಆಕ್ಚುಲಿ. ಸೊ ನೀವು ದೊಡ್ಡ ದೊಡ್ಡ ತಾರ್ಗಳು, ದೊಡ್ಡ ದೊಡ್ಡ ರೋಡ್ ಗಳನ್ನ ಹಾಕುವುದಲ್ಲ ಡೆವಲಪ್ಡ್ ಕಂಟ್ರೀಸ್ ಅಂದ್ರ. ಸೊ ಡೆವಲಪ್ಡ್ ಕಂಟ್ರೀಸ್ ಏನಪ್ಪಾ ಅಂದ್ರೆ ಅಲ್ಲಿನ ಜನರಿಗೆ ಕನಿಷ್ಠ ಪಕ್ಷ ಅವರ ಅಗತ್ಯವಾದ ಆಹಾರ ಪದಾರ್ಥಗಳನ್ನ ಅದು ಒದಗಿಸೋ ರೀತಿ ಇರಬೇಕು. ಓಕೆ, ದಟ್ಸ್ ಕಾಲ್ಡ್ ಸ್ಟ್ರಾಂಗ್ ಎಕಾನಮಿ. ಅದನ್ನ ನಾವೇನಂತ ಕರಿತೀವಿ, ಸ್ಟ್ರಾಂಗ್ ಎಕಾನಮಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಅದನ್ನ ಬಿಟ್ರ ರೈತರ ಉಳಿತಾಯದ ಮೂಲಕ ಕೃಷಿಯ ಬಂಡವಾಳ ಸಂಗ್ರಹಕ್ಕೆ ಸಹಕಾರಿಯಾಗ್ತದೆ. ಹೌದಾ? ರೈತರು ಏನ್ ಮಾಡ್ತಾರ, ಕೃಷಿಯಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತಪ್ಪ ಅಂದ್ರೆ ಉಳಿತಾಯವನ್ನ ಮಾಡ್ತಾರ. ಸೊ ಉಳಿತಾಯವನ್ನ ಮಾಡಿ ಮುಂದಿನ ಒಂದು ಕೃಷಿಗಳಿಗೆ ಏನ್ ಮಾಡ್ತಾರೆ, ಹೆಚ್ಚು ಬಂಡವಾಳವನ್ನ ತೊಡಗಿಸ್ತಾರ. ಹೌದಾ? ಸೊ ಇದು ಪ್ರಮುಖವಾಗಿ ಕೃಷಿ ವಲಯದ ಮಹತ್ವ ಆಯ್ತು. ನೆಕ್ಸ್ಟ್, ಕೃಷಿ ಒಂದು ಮುಖ್ಯ ಉದ್ಯೋಗವಾಗಿದ್ರೂ ಕೂಡ, ಆಯ್ತಾ, ಕೃಷಿ ಅನ್ನೋದು ಒಂದು ಮುಖ್ಯ ಉದ್ಯೋಗ ಆಗಿದ್ರೂ ಕೂಡ ಕೃಷಿಕರು ಏನದರ, ಸೊ ನಾವು ರೈತರು ಅಂತ ನಾವೇನು ಕರಿತೀವಿ, ರೈತರ ಸ್ಥಿತಿ ಏನಾಗೈತ್ರಿ, ಇನ್ನೂ ಕೂಡ ನಾಟ್ ಗುಡ್, ತೃಪ್ತಿಕರವಾಗಿಲ್ಲ. ಎದಕ್ ಆಗಿಲ್ಲ? ಹೌದಾ? ರೀಸನ್ಗಳು ಇರ್ಬೇಕು, ಪ್ರತಿಯೊಂದಕ್ಕೂ ಏನಿರ್ಬೇಕು, ಕಾರಣಗಳಿರ್ಬೇಕು. ಎದಕ್ರಿ ಸರ್ ಅವ್ರಿಗೆ ತೃಪ್ತಿಕರ ಆಗಿಲ್ಲ? ಎದಕ್ಕಪ್ಪ ಅಂದ್ರೆ ನೋಡ್ರಿ, ಬಹುತೇಕ ಕೃಷಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗ್ಯಾರ. ಹೌದಾ? ಬಹುತೇಕ ಕೃಷಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರು. ಸೊ ಅಂದ್ರೆ ಕೆಲವು ರೈತರ ಬಳಿ 1 ಎಕರೆ ಜಮೀನ್ ಇತ್ತಪ್ಪ ಅಂದ್ರೆ ಇನ್ನು ಕೆಲವ್ರ ಬಳಿ ಅರ್ಧ ಎಕರೆ ಜಮೀನ್ ಇರ್ತದ, ಕೆಲವ್ರ ಬಳಿ 2 ಎಕರೆ ಇರ್ತದ, ಕೆಲವೊಬ್ಬರ ಬಳಿ 100 ಎಕರೆ 200 ಎಕರೆ ಜಮೀನುಗಳು ಇರ್ತಾವ. ಹೌದಾ? ಸೊ ಇಲ್ಲಿ ನಾವು ಭೂಮಿಯನ್ನ ಹೊಂದಿರ್ತಕ್ಕಂತ ವಿಚಾರಗಳಲ್ಲೂ ಕೂಡ ನಾವು ಏನು ಏಕತೆಯನ್ನ ನೋಡೋದಿಲ್ಲ, ನಾವು ತಾರತಮ್ಯ ನೀತಿಯನ್ನ ನೋಡ್ತೀವಿ ಅಲ್ಲಿ ಕೂಡ. ಓಕೆ, ಸೊ ಅಂದ್ರೆ ಹಂಚಿಕೆ ಆಗಿರ್ತಕ್ಕಂಥದ್ದು ಸರಿಯಾಗಿ ಹಂಚಿಕೆ ಆಗಿಲ್ಲ ಭೂಮಿಯ ವಿಚಾರದಲ್ಲೂ ಕೂಡ. ಕೆಲವ್ರ ಮಂದಿ ಸಾಕಷ್ಟು ಜಮೀನ್ ಐತಿ, ಕೆಲವೊಬ್ಬರ ಬಳಿ ಜಮೀನುಗಳೇ ಇರೋದಿಲ್ಲ. ಸೊ ಇಲ್ಲಿ ಅದಕ್ಕೆ ಹೇಳ್ತಾನವ, ಬಹುತೇಕ ಕೃಷಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರಾದಾರ ಅಂತ ಹೇಳಿ. ಸೊ ನೆಕ್ಸ್ಟ್, ಕೃಷಿಯ ಸಾಗುವಳಿ ಭೂಮಿಯ ಬಹುದೊಡ್ಡ ಭಾಗ ಮಳೆಯಿಂದ ಆಶ್ರಿತವಾಗಿದೆ. ಹೌದಾ? ಸೊ ನಾವೇನು ಕೃಷಿಯನ್ನ ಸಾಗುವಳಿ ಭೂಮಿಗಳು ಅಂತ ಹೇಳಿ ತೆಗೆದುಕೊಂಡಾಗ ಸಾಕಷ್ಟು ಭೂಭಾಗ ಮಳೆಯನ್ನೇ ಅವಲಂಬಿಸ್ಕೊಂಡಿರ್ತಕ್ಕಂಥದ್ದು. ಸೊ ಅದರಲ್ಲೂ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದೊಳಗ ಮಳೆ ಚಂದ ಆಯ್ತಪ್ಪ ಅಂದ್ರ ಆ ವರ್ಷದೊಳಗೆ ಉತ್ತಮ ಬೆಳೆ ಬರ್ತದ. ಸೊ ಆ ವರ್ಷ ಏನಾದ್ರೂ ಮಳೆ ಕೈ ಕೊಡ್ತಪ್ಪ ಅಂದ್ರೆ ಮುಗಿತ ಕತೆ. ಆಹಾರ ಬೆಳೆ ಪದಾರ್ಥಗಳಿಗೂ ಕೂಡ ಬೆಲೆಗಳು ಹೆಚ್ಚಾಗ್ತವ. ಹೌದಾ? ಸೊ ನೆಕ್ಸ್ಟ್, ಕೃಷಿ ವಲಯದಲ್ಲಿ ಉತ್ಪಾದಕತೆಯು ಬಹಳ ಕಡಿಮೆ. ಕೃಷಿ ವಲಯದೊಳಗೆ ಉತ್ಪಾದಕತೆ ಬಹಳ ಕಡಿಮೆ. ಕಾರಣ ಸಾಕಷ್ಟು ಇರ್ಬೋದು, ವಾಟ್ ಎವರ್. ಸೊ ಏನು ಒಂದು ಸಾಮಾನ್ಯವಾಗಿ ಇನ್ನೂ ಕೂಡ ಪ್ರಾಚೀನ ಕಾಲದ ಕೃಷಿ ಪದ್ಧತಿಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರೋದಿರ್ಬೋದು, ಮತ್ತೆ ರಾಸಾಯನಿಕ ಗೊಬ್ಬರಗಳ ಕಡಿಮೆ ಪ್ರಮಾಣ. ಬಟ್ ವಿಚಾರ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರ ಬದಲಿಗೆ ಜೈವಿಕ ಗೊಬ್ಬರವನ್ನ ಬಳಸಿ, ಯಾವುದು
ಜೈವಿಕ ಗೊಬ್ಬರಗಳನ್ನ ಬಳಸಿ ಉತ್ತಮವಾದ ಕೃಷಿಯನ್ನ ಮಾಡಬಹುದು ಅನ್ನುವಂತ ವಿಚಾರಗಳನ್ನ ನಾವು ಓದ್ತಾ ಇರ್ತೀವಿ. ಹೌದಾ? ಸೊ ಅದನ್ನ ನಾವು ಆರ್ಗ್ಯಾನಿಕ್ ಅಥವಾ ಸಾವಯವ ಕೃಷಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದನ್ನ ನಾವು ಯಾವ ರೀತಿಯ ಕೃಷಿ ಅಂತ ಹೇಳಿ ಕರಿತಾ ಹೋಗ್ತೀವಿ? ಸಾವಯವ ಕೃಷಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನಮ್ಮ ಭಾರತದ ಮೊದಲ ಸಂಪೂರ್ಣ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡ ರಾಜ್ಯ ಯಾವ್ದಪ್ಪ ಅಂದ್ರೆ ಸಿಕ್ಕಿಂ ರಾಜ್ಯ ಸಂಪೂರ್ಣ ಸಾವಯವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ. ಅರ್ಥ ಆಗ್ತಿದೆಯಾ? ಸೊ ಇದು ಕೂಡ ಕಾರಣಗಳು ಆಗ್ತಾವ. ಕೃಷಿ ವಲಯದಲ್ಲಿ ಉತ್ಪಾದಕತೆ ಕಡಿಮೆ ಆಗ್ಲಿಕ್ಕೆ ಈ ಒಂದು ಅವೈಜ್ಞಾನಿಕ ಕೃಷಿ ವಿಧಾನನೂ ಕೂಡ ಕಾರಣ ಆಗುವಂಥದ್ದು. ಸೊ ಅದೇ ರೀತಿ ನಾಲ್ಕನೇದಾಗಿ ಬಹುತೇಕ ಕೃಷಿಗರು ಆಧುನಿಕ ಕೃಷಿ ಉಪಕರಣಗಳು ಮತ್ತು ಹೊಸ ಉತ್ಪಾದನಾ ತಂತ್ರಗಳ ಅಳವಡಿಕೆಯಲ್ಲಿ ಹಿಂದುಳಿದಾರ ಅನ್ನುವಂಥದ್ದು. ಸೊ ಈಗ ನಾವು ಮೊದಲೆಲ್ಲ ಎಷ್ಟೋ ಜಮೀನಿರ್ಲಿ, 100 ಎಕರೆ 200 ಎಕರೆ ಜಮೀನುಗಳಿರ್ಲಿ, ಆ ಜಮೀನುಗಳನ್ನ ಉಳುಮೆ ಮಾಡ್ಬೇಕಪ್ಪ ಅಂದ್ರೆ ಎತ್ತನ್ನ ಬಳಸ್ಕೊಂಡು ನೇಗಿಲುಗಳಿಂದ ಅದನ್ನ ಉಳುಮೆ ಮಾಡ್ತಿದ್ವಿ. ಸೊ ಈಗಲೂ ಕೂಡ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದು ಸರಿ ಆಗೋದಿಲ್ಲ. ಎದಕ್ ಸರಿ ಆಗೋದಿಲ್ಲ ಅಂದ್ರ ಜನಸಂಖ್ಯೆ ಬಹಳ ಹೆಚ್ಚಿಗೆ ಬೆಳೆದದ. ಹೌದಾ? ಜನಸಂಖ್ಯೆ ಅನ್ನುವಂಥದ್ದು ಬಹಳ ಹೆಚ್ಚಿಗೆ ಬೆಳೆದದ. ಪ್ರತಿ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚಿಗೆ ಆಗ್ಲಿಕ್ಕತ್ತದ. ಅವರಿಗೆ ಅಗತ್ಯವಾದ ಆಹಾರವನ್ನು ಪೂರೈಸಬೇಕು, ಆಹಾರ ಪದಾರ್ಥಗಳನ್ನ ಪೂರೈಸಬೇಕು. ಅವಾಗ ಏನ್ ಮಾಡ್ಬೇಕು? ನಾವು ಇರತಕ್ಕಂತ ಒಂದು ಕೃಷಿ ಭೂಮಿ ಒಳಗ ಅತಿ ಹೆಚ್ಚು ಉತ್ಪಾದನೆಯನ್ನ ಮಾಡ್ಬೇಕಾಗ್ತದ. ಇದಕ್ಕೆ ನಾವೇನ್ ಮಾಡ್ಬೇಕು? ಆಧುನಿಕ ಉಪಕರಣಗಳನ್ನ ಬಳಸ್ಕೋಬೇಕು, ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೋಬೇಕು ಅನ್ನುವಂಥದ್ದು. ಕ್ಲಿಯರಾ? ಎಸ್. ಸೊ ನೆಕ್ಸ್ಟ್ ನೋಡಿ, ಮಧ್ಯವರ್ತಿಗಳ ಉಪಟಳದಿಂದಾಗಿ ಕೃಷಿಕರು ತಮ್ಮ ಉತ್ಪನ್ನಗಳಿಗೆ ಯೋಗ್ಯ ಬೆಲೆಯನ್ನ ಪಡೆಯುತ್ತಿಲ್ಲ. ಎಸ್, ದಿಸ್ ಒನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎದಕ್ರಿ ಸರ ಕೃಷಿಕರ ಸ್ಥಿತಿ ಚಿಂತಾಜನಕವಾಗಿದ್ದಪ್ಪ ಅಂದ್ರ, ಈಗ ಒಬ್ಬ ಕೃಷಿಕ ಬಹಳ ಚಂದ ಫಸಲ್ ಮಾಡಿರ್ತಾನ, ಬಹಳ ಇಳುವರಿಯನ್ನ ಪಡೆದುಕೊಂಡಿರ್ತಾನ. ಬಟ್ ಇಲ್ಲಿ ಮಧ್ಯದೊಳಗ ಒಬ್ಬ ಬರ್ತಾನ, ಮಧ್ಯವರ್ತಿ ಕ್ಯಾಂಡಿಡೇಟ್. ಸೊ ಅಂದ್ರ ಮಾರುಕಟ್ಟೆಗೂ ರೈತರಿಗೂ ಮಧ್ಯ ಒಬ್ಬ ಓಡಾಡ್ತಿರ್ತಾರ. ನಾನು ನಿಮ್ಮನ್ನ ಪರ್ಚೇಸ್ ಮಾಡ್ತೀನಿ, ಅದನ್ನ ತಗೊಂಡೋಗಿ ಮಾರುಕಟ್ಟೆಗೆ ಮಾಡಿ ನಿಮ್ಗೆ ರೊಕ್ಕ ಕೊಡ್ತೀನಿ ಅಂತ ಹೇಳಿ. ಸೊ ಅಲ್ಲಿ ಮಾರುಕಟ್ಟೆ ಒಳಗ ಪ್ರತಿ ಕ್ವಿಂಟಾಲ್ಗ 5,000 ನಡೀತಿರ್ತದ. ಸೊ ಇವ ಕ್ಯಾಂಡಿಡೇಟ್ ಇಲ್ಲಿ ಬಂದು 2,500 ರೂಪಾಯಿ ತಗೋತಾನ. ಹೌದಾ? ಸೊ ಅಲ್ಲಿ 5,000 ನಡೀತಿರ್ತದ, ಇಲ್ಲಿ 2,500 ರೂಪಾಯಿ ತಗೋತಾನ. ಅಂದ್ರೆ ಅರ್ಧಕ್ಕೆ ಅರ್ಧವೇ ಇಲ್ಲ ಅಲ್ಲಿ. ಸೊ ಈ ಎಲ್ಲಾ ಕಾರಣಗಳು ಏನದವ? ಕೃಷಿಕರ ಸ್ಥಿತಿಗತಿಗಳು ತೃಪ್ತಿಕರವಾಗಿಲ್ಲದೆ ಇರೋದಕ್ಕ ಇದು ಪ್ರಮುಖ ಕಾರಣಗಳು. ಬರೀಬೇಕಿದನ್ನೆಲ್ಲ ನೀವು ಕೂಡ. ಓಕೆ, ಎಸ್. ಸೊ ಮತ್ತೆ ಮುಂದೆ ನೋಡ್ತಾ ಹೋಗಿ, ದ್ವಿತೀಯ ವಲಯ ಅಥವಾ ಇದನ್ನ ನಾವು ಸೆಕೆಂಡರಿ ಸೆಕ್ಟರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ದ್ವಿತೀಯ ವಲಯವನ್ನ ನಾವು ತಯಾರಿಕಾ ವಲಯ ಅಂತಾನೂ ಕೂಡ ಕರಿತೀವಿ. ಹಾಗೆ ಇದನ್ನ ನಾವು ಕೈಗಾರಿಕಾ ವಲಯ ಅಂತಾನೂ ಕೂಡ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಏನಂತ ಕರಿತೀವಿ? ಕೈಗಾರಿಕಾ ವಲಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸರ್ ಏನ್ ಮಾಡ್ತಾರೆ ಇಲ್ಲಿ? ಕಚ್ಚಾ ವಸ್ತುಗಳನ್ನ ಸಿದ್ಧಪಡಿಸ್ತದ. ಓಕೆ, ಸಿದ್ಧ ವಸ್ತುಗಳನ್ನಾಗಿ ಏನ್ ಮಾಡ್ತಾರ? ಪರಿವರ್ತನೆ ಮಾಡ್ತಾರ ಈ ಒಂದು ಕೈಗಾರಿಕೆ ಒಳಗ. ಇಲ್ಲಿ ಪ್ರಮುಖವಾಗಿ ನಾವು ಕೈಗಾರಿಕೆಗಳನ್ನ ಮತ್ತ 3 ವಿಧಗಳಲ್ಲಿ ವರ್ಗೀಕರಿಸ್ಕೋತೀವಿ. ಓಕೆ, ಸೊ ಇಂಡಸ್ಟ್ರೀಸ್ ಇದಾವಲ್ಲ, ಕೈಗಾರಿಕೆಗಳು, ಇವುಗಳನ್ನ ಮತ್ತೆ ನಾವು 3 ವಿಧಗಳನ್ನಾಗಿ ವಿಭಾಗ ಮಾಡ್ಕೋತೀವಿ. ಸರ್ ಅದ್ ಯಾವ್ದೈತ್ರಿ ಸರ್? ಮೊದಲನೇದಾಗಿ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಹೇಳಿ ವಿಭಾಗ ಮಾಡ್ಕೋತೀವಿ. ತದನಂತರ ಅರಣ್ಯ ಆಧಾರಿತ ಕೈಗಾರಿಕೆಗಳು ಅಂತ ಹೇಳಿ ಡಿವೈಡ್ ಮಾಡ್ಕೋತೀವಿ. ಮತ್ತ ಖನಿಜ ಆಧಾರಿತ ಕೈಗಾರಿಕೆಗಳು. ಹಿಂಗ 3 ವಿಧದ ಕೈಗಾರಿಕೆಗಳನ್ನಾಗಿ ನಾವು ವಿಭಾಗ ಮಾಡ್ಕೋತೀವಿ. ಈ ಒಂದು ವಿಭಾಗದ ಮೇಲೇನೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ? ಸೊ ಇದು ನೋಡಿ, ಮತ್ತೆ ಇದು ಪ್ರಮುಖವಾಗಿ ಕೈಗಾರಿಕೆಗಳನ್ನ 3 ವಿಧಗಳನ್ನಾಗಿ ವರ್ಗಿಸ್ಕೊತಕ್ಕಂಥದ್ದು. ಯಾವುದರ ಆಧಾರದ ಮೇಲೆ? ಕಚ್ಚಾ ವಸ್ತುಗಳನ್ನ ಬಳಸ್ಕೊತಕ್ಕಂಥ ಆಧಾರದ ಮೇಲೆ. ಸೊ ಅದೇ ರೀತಿ ಕೈಗಾರಿಕೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಒಡೆತನದ ಆಧಾರದ ಮೇಲೆ. ಓಕೆ, ಸೊ ಅದು ಕಚ್ಚಾ ವಸ್ತುಗಳನ್ನ ಬಳಸ್ಕೊತಕ್ಕಂಥ ಆಧಾರದ ಮೇಲೆ ಡಿವೈಡ್ ಅದು 3 ರೀತಿಯಲ್ಲಿ. ಸೊ ಅದೇ ರೀತಿ ಒಡೆತನದ ಆಧಾರದ ಮೇಲೆ ಏನ್ ಮಾಡ್ತಾರ? ಮತ್ತೆ ಅವುಗಳನ್ನ 2 ಗುಂಪುಗಳನ್ನಾಗಿ ಮಾಡ್ಲಿಕ್ಕತ್ತಾರ. 2 ಟೈಪ್ಸ್, 2 ಗುಂಪುಗಳನ್ನಾಗಿ ಮಾಡ್ತಾರ. ಸರ್ ಅದು ಯಾವ್ದಪ್ಪ ಅಂದ್ರ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮತ್ತು ಖಾಸಗಿ ವಲಯದ ಕೈಗಾರಿಕೆಗಳು ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮತ್ತು ಖಾಸಗಿ ವಲಯದ ಕೈಗಾರಿಕೆಗಳು ಅಂತ ಹೇಳಿ ಮತ್ತೆ 2 ಭಾಗಗಳನ್ನು ಮಾಡ್ಕೋತಾರೆ. ಸೊ ಅದರಲ್ಲಿ ಈ ಒಂದು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಏನದವ? ಇವು ಸರ್ಕಾರದ ಅಥವಾ ಸಾರ್ವಜನಿಕರ ಹೊಡೆತನದಲ್ಲಿ ಇರ್ತಾವ. ಸರ್ಕಾರ ಅಥವಾ ಸಾರ್ವಜನಿಕರ ಹೊಡೆತನದಲ್ಲಿ ಇರ್ತಾವ. ಸೊ ಇವುಗಳನ್ನ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತ ರಾಜ್ಯ ಸಾರ್ವಜನಿಕ ವಲಯದ ಉದ್ಯಮಗಳು ಅಂತ ಹೇಳಿ ಮತ್ತೆ ವರ್ಗೀಕರಣ ಮಾಡ್ತಾರೆ. ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು, ರಾಜ್ಯ ಸಾರ್ವಜನಿಕ ವಲಯದ ಉದ್ಯಮಗಳು ಅಂತ ಹೇಳಿ ಮತ್ತೆ ಡಿವೈಡ್ ಮಾಡ್ಕೋತಾರೆ. ಓಕೆ, ಸೊ ಇಲ್ಲಿ ನೋಡಿ, ಈ ಖಾಸಗಿ ವಲಯದ ಕೈಗಾರಿಕೆಗಳದವಲ್ಲ, ಈ ಖಾಸಗಿ ವಲಯದ ಕೈಗಾರಿಕೆಗಳು ಇವು ಸಂಪೂರ್ಣವಾಗಿ ಏನ್ ಮಾಡ್ತಾವ್ರಿ ಸರ್ ಅಂದ್ರೆ ಖಾಸಗಿ ವ್ಯಕ್ತಿಗಳ ಹೊಡೆತನದಾಗಿರ್ತಾವ. ಯಾರ ಹೊಡೆತನದಾಗಿರ್ತಾವ? ಖಾಸಗಿ ವ್ಯಕ್ತಿಯ ಹೊಡೆತನದೊಳಗ ಇರ್ತಾವ. ಇದು ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಬೇಕು. ಸೊ ಇವುಗಳಲ್ಲೇನೆ ಅಂದ್ರೆ ಈ ಒಂದು ಖಾಸಗಿ ವಲಯದಲ್ಲೇನೆ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತೆ ಇತರೆ ಖಾಸಗಿ ಕೈಗಾರಿಕೆಗಳು ಸೇರ್ಕೋತಾವ. ಓಕೆನಾ? ಬಹುರಾಷ್ಟ್ರೀಯ ಕಂಪನಿಗಳು, MNC ಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಎಲ್ಲವೂ ಕೂಡ ಎಲ್ಲಿ ಸೇರ್ಕೋತಾವ? ಖಾಸಗಿ ಒಡೆತನದ ಕಂಪನಿಗಳಲ್ಲಿ ಸೇರ್ಕೋತಾವ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಮತ್ತ ಬಂಡವಾಳ ಹೂಡಿಕೆ ಮತ್ತೆ ಯಂತ್ರೋಪಕರಣಗಳ ಆಧಾರದ ಮೇಲೆ. ಸೊ ಮೊದಲನೇದು ಕಚ್ಚಾ ವಸ್ತುಗಳ ಆಧಾರದ ಮೇಲೆ, ಎರಡನೆಯದಾಗಿ ಏನು ಒಡೆತನದ ಆಧಾರದ ಮೇಲೆ. ಸೊ ಇನ್ನು ನೆಕ್ಸ್ಟ್ 3ನೇದಾಗಿ ಬಂಡವಾಳ ಹೂಡಿಕೆ ಮತ್ತೆ ಯಂತ್ರೋಪಕರಣಗಳ ಆಧಾರದ ಮೇಲೆ ಏನ್ ಮಾಡ್ತಾರ?
ಕೈಗಾರಿಕೆಗಳನ್ನ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಮತ್ತು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು MSME ಸೆಕ್ಟರ್ಸ್ ಅಂತ ಹೇಳಿ ನೀವು ನೋಡ್ತಾ ಹೋಗ್ತೀರಿ. ಈ ರೀತಿ ಏನ್ ಮಾಡ್ತಾರೆ ಮತ್ತೆ ವಿಭಾಗ ಮಾಡ್ಕೋತಾರೆ. ಬಂಡವಾಳವನ್ನ ಹೂಡಿಕೆ ಮಾಡ್ತಕ್ಕಂಥ ಆಧಾರದ ಮೇಲೆ ಮತ್ತೆ ಯಂತ್ರೋಪಕರಣಗಳನ್ನ ಬಳಸ್ತಕ್ಕಂಥ ಆಧಾರದ ಮೇಲೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಮತ್ತು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈನರ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ರೀತಿ ವಿಭಾಗವನ್ನ ಮಾಡ್ಕೋತಾರ, ವರ್ಗೀಕರಣ ಮಾಡ್ಕೋತಾರ. ಕ್ಲಿಯರ್ ಆಯ್ತಲ್ವಾ? ಗುಡ್. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಭಾರತದಲ್ಲಿ ಸಾರ್ವಜನಿಕ ವಲಯ. ಭಾರತದಲ್ಲಿ ಸಾರ್ವಜನಿಕ ವಲಯ ನೋಡಿ, ಸ್ವಾತಂತ್ರ್ಯ ಪೂರ್ವದ ಭಾರತೀಯ ಅರ್ಥವ್ಯವಸ್ಥೆಯೊಳಗೆ, ಸ್ವಾತಂತ್ರ್ಯ ಪೂರ್ವ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮೊದಲು, ಓಕೆ, ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಭಾರತದ ಅರ್ಥವ್ಯವಸ್ಥೆಯೊಳಗ ಜನರ ಆರ್ಥಿಕ ಕೈಗಾರಿಕಾ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ವಲಯದ ಭಾಗವಹಿಸುವಿಕೆ ಇದೆಯಲ್ಲ, ಇದು ಬಹುತೇಕ ಇರಲಿಲ್ಲ. ಏನಿರಲಿಲ್ಲ ಇದು? ಸಾರ್ವಜನಿಕ ವಲಯದ ಭಾಗವಹಿಸುವಿಕೆ ಎನ್ನುವಂಥದ್ದು ಸಂಪೂರ್ಣವಾಗಿ ಇರಲಿಲ್ಲ. ಅಂದ್ರೆ ಇಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳು ಇರಲಿಲ್ಲ ಅಂತ ಹೇಳಿ ಸ್ವಾತಂತ್ರ್ಯ ಪೂರ್ವದ ಮೊದಲು. ಎದಕ್ರಿ ಸರ್ ಅಂದ್ರ ಅಲ್ಲಿ ಬರೀ ಬ್ರಿಟಿಷ್ ಕ್ಯಾಂಡಿಡೇಟ್ ಗಳ ತುಂಬಿಕೊಬಿಟ್ಟಿದ್ರಲ್ಲ ನಮ್ಮ ಭಾರತದೊಳಗ ಸಂಪೂರ್ಣವಾಗಿ ಬ್ರಿಟಿಷ್ ಕ್ಯಾಂಡಿಡೇಟ್ ಗಳ ತುಂಬಿಕೊಂಡಿದ್ರಲ್ಲ. ಸೊ ದಟ್ಸ್ ವೈ. ಸೊ ನೆಕ್ಸ್ಟ್, ಆಗ ಸರ್ಕಾರದ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿದ್ದ ವ್ಯವಹಾರಿ ಸಂಘಟನೆಗಳು ಯಾವ್ದಿತ್ತಪ್ಪ ಅಂದ್ರ, ಆದ್ರೂ ಕೂಡ ಒಂದಷ್ಟು ಸಂಘಟನೆಗಳು ಆ ಸ್ವತಂತ್ರ ಪೂರ್ವದಲ್ಲೂ ಕೂಡ ಒಂದಷ್ಟು ಸಂಘಟನೆಗಳು ಏನಾಗಿದ್ವು, ಸರ್ಕಾರದಿಂದ ನಿಯಂತ್ರಿಸಲ್ಪಡ್ತಾ ಇದ್ವು ಮತ್ತು ನಿರ್ವಹಿಸಲ್ಪಡ್ತಾ ಇದ್ವು. ನಿಯಂತ್ರಣ ಮತ್ತು ನಿರ್ವಹಣೆ ಎರಡೂ ಕೂಡ ಸರ್ಕಾರದ ಅಂಡರ್ದೊಳಗ ಇದ್ವು. ಸರ್ ಅದು ಯಾವ್ದಾವ್ದು ಆಯ್ತಪ್ಪ ಅಂದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್, ರೈಲು ಸಾರಿಗೆ ಇರ್ಬೋದು, ಸೊ ಮತ್ತ ಬಂದರು ಟ್ರಸ್ಟ್ಗಳು ಇರ್ಬೋದು, ಅಂಚೆ ಮತ್ತು ತಂತಿ ಸೇವೆಗಳಿರ್ಬೋದು, ಹಾಗೇನೆ ವಿಮಾನ ಮತ್ತು ರಕ್ಷಣಾ ಕಾರ್ಖಾನೆಗಳಿರ್ಬೋದು. ಇವು ಮಾತ್ರ ಸರ್ಕಾರಿ ಹೊಡೆತನದೊಳಗ ಇದ್ವು. ಸರ್ಕಾರ ಏನ್ ಮಾಡ್ತಿತ್ತು, ಇವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮತ್ತು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇತ್ತು. ಕ್ಲಿಯರ್ ಆಯ್ತಲ್ವಾ? ಗುಡ್. ನೆಕ್ಸ್ಟ್ ನೋಡಿ, ಸ್ವತಂತ್ರ ಭಾರತದಲ್ಲಿ ಮತ್ತೆ ಯಾವಾಗ ನಮಗೆ ಸ್ವತಂತ್ರ ಬಂತು, 1956ರಲ್ಲಿ ಒಂದು ಕೈಗಾರಿಕಾ ನೀತಿಯನ್ನು ತೆಗೆದುಕೊಂಡು ಬರ್ತಾರ. ಯಾವಾಗ? 1956ರಲ್ಲಿ ಒಂದು ಕೈಗಾರಿಕಾ ನೀತಿಯನ್ನು ತೆಗೆದುಕೊಂಡು ಬರ್ತಾರ. ಸೊ ಈ ಒಂದು ಕೈಗಾರಿಕಾ ನೀತಿಯ ನಂತರ ಏನಾಯ್ತಪ್ಪ ಅಂದ್ರ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಆಗ್ತಾವ. ಪ್ರಶ್ನೆ ಕೇಳ್ತಾರೆ, ಯಾವ ಒಂದು ಕೈಗಾರಿಕಾ ನೀತಿಯ ನಂತರ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಆಗ್ಲಿಕ್ಕೆ ಆರಂಭ ಮಾಡಿದ್ರಿ ಸರ್ ಅಂದ್ರೆ 1956ರ ಒಂದು ಕೈಗಾರಿಕಾ ನೀತಿಯ ನಂತರ. ಓಕೆ. ಸೊ ಮತ್ತೆ ಸಾರ್ವಜನಿಕ ವಲಯದ ಉದ್ಯಮಗಳು PSUಗಳು ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಈ ಸಾರ್ವಜನಿಕ ವಲಯದ ಉದ್ಯಮಗಳು, ಓಕೆ, ಸೊ ಮತ್ತೆ ಪ್ರಸ್ತುತ ಅವುಗಳ ಕಾರ್ಯಾಚರಣೆಯ ಪ್ರಮಾಣ, ಸೊ ಮತ್ತೆ ಅವುಗಳ ವ್ಯಾಪಕತೆ ಮತ್ತೆ ತಾಂತ್ರಿಕ ಪರಿಣತಿ ಮತ್ತೆ ಉದ್ಯೋಗ ನಿರ್ಮಾಣದಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದುತ್ತವ. ಸೊ ಭಾರತದಲ್ಲಿನ ಪ್ರಮುಖ ಸಾರ್ವಜನಿಕ ವಲಯದ ಉದ್ಯಮಗಳು ಯಾವ್ದಾವ್ರಿ ಸರ್ ಅಂದ್ರ, ಸಾರ್ವಜನಿಕ ವಲಯದ ಉದ್ಯಮಗಳು ಯಾವ್ದಾವ್ರಿ ಸರ್ ಅಂದ್ರ ಬೆಲ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತೆ BHEL. ಓಕೆ. ಸೊ ಅದೇ ರೀತಿ ಹಿಂದೂಸ್ತಾನ್ ಹಡಗು ನಿರ್ಮಾಣ ಕೇಂದ್ರ. ಇವೆಲ್ಲವೂ ಕೂಡ ಪ್ರಮುಖವಾಗಿ ಸಾರ್ವಜನಿಕ ವಲಯದ ಉದ್ಯಮಗಳು, ಅಂದ್ರೆ ಸರ್ಕಾರದ ಹೊಡೆತನದಲ್ಲಿ ಇರ್ತಕ್ಕಂತಹ ಉದ್ಯಮಗಳು. ಕ್ಲಿಯರ್? ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಖಾಸಗಿ ವಲಯ. ಸೊ ಇಲ್ಲಿ ಖಾಸಗಿ ವಲಯ ಅನ್ನುವಂಥದ್ದು ಎಲ್ಲಾ ವಿಧದ ವೈಯಕ್ತಿಕ ಮತ್ತು ಖಾಸಗಿ ಕಂಪನಿಗಳಿಗೆ ಸಂಬಂಧಿಸಿರ್ತಾವ. ಅರ್ಥ ಆಗ್ತಿದ್ಯಾ? ಎಲ್ಲಾ ರೀತಿಯ ವೈಯಕ್ತಿಕ ಮತ್ತು ಖಾಸಗಿ ಕಂಪನಿಗಳಿಗೆ ಈ ಒಂದು ಖಾಸಗಿ ವಲಯ ಅನ್ನುವಂಥದ್ದು ಸಂಬಂಧಿಸಿರ್ತದ. ಸೊ ಮತ್ತೆ ಈ ಒಂದು ವಲಯದಲ್ಲಿ ಉತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿವಿಧ ಉತ್ಪಾದನಾಂಗಗಳು ನೋಡಿ, ಉತ್ಪಾದನಾಂಗಗಳು ಅಂತ ಯಾವ್ದನ್ನ ಕರಿತೀವಿ, ಭೂಮಿ, ಶ್ರಮ, ಬಂಡವಾಳ, ಗೇಣಿ, ಇವೆಲ್ಲವೂ ಕೂಡ ಏನಾಗ್ತಾವ ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಸೊ ಈ ಉತ್ಪಾದನಾಂಗಗಳು ಏನದವ ವೈಯಕ್ತಿಕ ಅಥವಾ ಖಾಸಗಿ ಕಂಪನಿಗಳ ಮಾಲೀಕತ್ವ ಮತ್ತ ನಿರ್ವಹಣೆಗೆ ಒಳಪಟ್ಟಿರ್ತಾವ. ಅಂದ್ರೆ ಒಬ್ಬ ಖಾಸಗಿ ವಲಯದ ವ್ಯಕ್ತಿ ಅಥವಾ ಒಬ್ಬ ಖಾಸಗಿ ವ್ಯಕ್ತಿ ಅಥವಾ ಒಂದು ಖಾಸಗಿ ಕಂಪನಿ ಇಷ್ಟನ್ನು ಕೂಡ ಉತ್ಪಾದನಾಂಗಗಳು ಏನಿದಾವ, ಉತ್ಪಾದನಾಂಗಗಳು ಇವುಗಳ ಮಾಲೀಕತ್ವ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾವ. ಸರ್ ಹಾಗಾದ್ರೆ ಒಂದು ಖಾಸಗಿ ವಲಯದ ಉದ್ಯಮಗಳಿಗೆ ಒಂದಷ್ಟು ಉದಾಹರಣೆಯನ್ನು ನಾವು ನೋಡೋದೈತಪ್ಪ ಅಂದ್ರ ಟಾಟಾ ಬಿರ್ಲಾ, ಜಿಂದಾಲ್, ಮಹೇಂದ್ರ, ಅಂಬಾನಿ, ಸೊ ಹಿಂಗ ಸಾಕಷ್ಟು ಇರ್ತಾವ. ಇವೆಲ್ಲವೂ ಕೂಡ ಏನದವ್ರಿ ಖಾಸಗಿ ವಲಯದ ಉದ್ಯಮಗಳು. ಅರ್ಥ ಆಗ್ತಾ ಉಂಟಾ? ಎಸ್. ಸೊ ಮತ್ತೆ ಮುಂದೆ ನೋಡ್ತಾ ಹೋಗೋಣ, ಬಹುರಾಷ್ಟ್ರೀಯ ಕಂಪನಿಗಳು ಏನ್ರಿ ಸರ? ಇದು ಕೂಡ ಬಹಳ ಇಂಪಾರ್ಟೆಂಟ್. MNCs. ಬಹುರಾಷ್ಟ್ರೀಯ ಕಂಪನಿಗಳು ಎಂದರೆ ಏನು? ಸೊ ನೋಡಿ, ಬಹುರಾಷ್ಟ್ರೀಯ ಕಂಪನಿಗಳಿಗೊಂದು ಡೆಫಿನೇಷನ್ ಅನ್ನು ಕೊಡ್ತಾ ಹೋಗ್ತಾರ. ಏನ್ ಮಾಡ್ತಾರ? ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಂದು ಇದನ್ನ ಮಾಡ್ತಾರ, ಡೆಫಿನೇಷನ್ ಅನ್ನ ಮಾಡ್ತಾ ಹೋಗ್ತಾರ. ಸೊ ಏನದು ಡೆಫಿನೇಷನ್ ನೋಡ್ತಾ ಹೋಗೋಣ ಇವಾಗ. ಮೊದಲನೇದಾಗಿ ಮೂಲ ರಾಷ್ಟ್ರದಲ್ಲಿ ಏನಾಗಿರ್ಬೇಕದು ಕೇಂದ್ರ ಕಚೇರಿಯನ್ನ ಹೊಂದಿರಬೇಕು. ಮೂಲ ರಾಷ್ಟ್ರದಲ್ಲಿ ಏನಾಗಿರ್ಬೇಕದು ಕೇಂದ್ರ ಕಚೇರಿಯನ್ನು ಹೊಂದಿರಬೇಕು.
ಸೊ ಮತ್ತೆ 2 ಅಥವಾ 2ಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಅದು ಉದ್ಯಮಗಳನ್ನ ಹೊಂದಿರಬೇಕು. 2 ಅಥವಾ 2ಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಅದು ಉದ್ಯಮಗಳನ್ನ ಹೊಂದಿರಬೇಕು. ಸೊ ಮತ್ತೆ ಆರ್ಥಿಕ ವ್ಯವಹಾರವನ್ನ ನಡೆಸ್ತಾ ಇರಬೇಕು. ಸೊ ಇವುಗಳನ್ನು ನಾವು ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ MNCಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಆಯ್ತಾ. ಸೊ ನೋಡಿ, ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳ ಜಾರಿಯ ನಂತರ ನಮ್ಮ ಭಾರತದಲ್ಲಿ ಸಾಕಷ್ಟು ಆರ್ಥಿಕ ಸುಧಾರಣೆಗಳನ್ನ ಜಾರಿಗೆ ತರ್ತಾ ಹೋಗ್ತಾರೆ ಯಾವಾಗ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಈ ಜಾರಿಯ ನಂತರ ಏನಾಯ್ತು, ಬಹಳಷ್ಟು ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಘಟಕಗಳನ್ನ ಸ್ಥಾಪಿಸ್ಕೋತಾವ. ಸೊ ಅದರಲ್ಲಿ ಪ್ರಮುಖವಾಗಿ ಸೋನಿ ಅನ್ನುವಂಥದ್ದು. ಸೋನಿ ಯಾವ ರಾಷ್ಟ್ರದ ಕಂಪನಿ ಐತ್ರಿ ಸರ್ ಅಂದ್ರೆ ಜಪಾನ್ ಕಂಪನಿ ಐತಿ. ಮತ್ತೆ ಸ್ಯಾಮ್ಸಂಗ್ ಯಾವ ದೇಶದ ಕಂಪನಿ ಐತ್ರಿ ಸರ್ ಅಂದ್ರೆ ದಕ್ಷಿಣ ಕೊರಿಯಾದ್ದು. ಮತ್ತೆ ಹಿಂದೂಸ್ತಾನ್ ಲಿವರ್ ಅನ್ನುವಂಥದ್ದು. ಸೊ ಹಿಂದೂಸ್ತಾನ್ ಲಿವರ್ ಅನ್ನುವಂಥದ್ದು ಯಾವ ದೇಶದ ಕಂಪನಿ ಐತ್ರಿ ಸರ್ ಅಂದ್ರೆ ಇಂಗ್ಲೆಂಡ್ ದೇಶದ್ದು. ಸೊ ಅದೇ ರೀತಿ ಆಪಲ್ ಇರ್ಬೋದು. ಸೊ ಆಪಲ್ ಯಾವ ದೇಶದ ಕಂಪನಿ ಐತ್ರಿ ಸರ್ ಅಂದ್ರೆ ಅಮೆರಿಕ ದೇಶದ ಕಂಪನಿ. ಸೊ ಹಿಂಗೆ ಸಾಕಷ್ಟು ಉದ್ಯಮಗಳು ಸ್ಥಾಪನೆ ಆಗ್ತವೆ. ಓಕೆ. ಸೊ ಮತ್ತೆ ನೋಡ್ರಿ, 1991ರ ಆರ್ಥಿಕ ಸುಧಾರಣೆಗಳ ನಂತರ 1991ರಲ್ಲಿ ಒಂದು ಆರ್ಥಿಕ ಸುಧಾರಣೆಗಳನ್ನ ಜಾರಿಗೆ ತರ್ತಾರ. ಸೊ ಈ ಆರ್ಥಿಕ ಸುಧಾರಣೆಗಳ ನಂತರ ಏನಾಗ್ತದಪ್ಪ ಅಂದ್ರ ಭಾರತ ಸರ್ಕಾರ ಹಲವು ರೀತಿಯ ಮೂಲಸೌಕರ್ಯ ಯೋಜನೆಗಳಲ್ಲಿ ಏನ್ ಮಾಡ್ತದ, ಆರ್ಥಿಕ ಮೂಲಸೌಕರ್ಯ ಯೋಜನೆಗಳಲ್ಲಿ ಸಾರ್ವಜನಿಕ ಮತ್ತೆ ಖಾಸಗಿ ಸಹಭಾಗಿತ್ವವನ್ನು ಅಂದ್ರೆ PPP ಮಾದರಿ, ಯಾವ್ದೋ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನ ಅಸ್ತಿತ್ವಕ್ಕೆ ತರ್ತಾರ. ಯಾವಾಗ, ಇದು ವೆರಿ ಇಂಪಾರ್ಟೆಂಟ್, 1991ರ ಆರ್ಥಿಕ ಸುಧಾರಣೆಗಳ ನಂತರ ಭಾರತ ಸರ್ಕಾರ ಏನ್ ಮಾಡ್ತದ, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಸಹಭಾಗಿತ್ವವನ್ನು ಏರ್ಪಡಿಸ್ತದ. ಸೊ ಅಲ್ಲಿ 1991ರ ಆರ್ಥಿಕ ಸುಧಾರಣೆಗಳ ನಂತರ ಏನಾಯ್ತು, ಖಾಸಗೀಕರಣ ಹೆಚ್ಚು ಮಹತ್ವವನ್ನು ಪಡ್ಕೊತದ. ಸಾಮಾನ್ಯವಾಗಿ ನೀವು ಗಮನಿಸ್ತಾ ಹೋಗಿ, ಯಾವಾಗ ಒಂದು ದೇಶದ ಕೆಲವೊಂದಷ್ಟು ವಲಯಗಳನ್ನ ಖಾಸಗೀಕರಣ ಮಾಡ್ತಾರಪ್ಪ ಅಂತ ಹೇಳಿ ನಾವು ನೋಡಿದ್ರ ಅವುಗಳನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುವಂತ ಒಂದು ಸಂದರ್ಭದಲ್ಲಿ. ಸೊ ಈಗ ಏನಪ್ಪಾ, ಇಂಡಿಯನ್ ಏರ್ಲೈನ್ಸ್ ಸಾಕಷ್ಟು ಹಣಕಾಸು ಕೊರತೆಯನ್ನು ಅನುಭವಿಸ್ತಾ ಇತ್ತು. ಸೊ ದಟ್ಸ್ ವೈ ಅವರು ಏನ್ ಮಾಡಿದ್ರು, ಅದನ್ನ ಖಾಸಗೀಕರಣ ಅಥವಾ ಪ್ರೈವೇಟೈಸೇಷನ್ ಮಾಡ್ತಾ ಹೋದ್ರು. ಓಕೆ. ಸೊ ಯಾವಾಗ ಇದು ಮಹತ್ವವನ್ನು ಪಡ್ಕೋತು, ಹೆಚ್ಚು ಮಹತ್ವವನ್ನ 1991ರ ಆರ್ಥಿಕ ಸುಧಾರಣೆಗಳ ನಂತರ 1991ರ ಆರ್ಥಿಕ ಸುಧಾರಣೆಗಳ ನಂತರ ಏನಾಯ್ತು, ಖಾಸಗೀಕರಣ ಅಥವಾ ಪ್ರೈವೇಟೈಸೇಷನ್ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡ್ಕೋತು. ಇದು ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಕ್ಲಿಯರ್ ಆಯ್ತಲ್ವಾ? ಎಸ್. ಮತ್ ಮುಂದೆ ನೋಡ್ತಾ ಹೋಗ್ರಿ, ಕೈಗಾರಿಕಾ ವಲಯದ ಮಹತ್ವ ಏನ್ರಿ ಸರ, ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯದ ಮಹತ್ವ ಏನೈತಿ. ಸೊ ನೋಡಿ, ಕೈಗಾರಿಕಾ ವಲಯ ಅನ್ನುವಂಥದ್ದು ಅರ್ಥವ್ಯವಸ್ಥೆಯನ್ನ ಬಲಪಡಿಸ್ತದ. ಇದು ವೆರಿ ಇಂಪಾರ್ಟೆಂಟ್. ಸೊ ನೀವೇನ್ ಇರ್ತಿ ಪ್ರಸ್ತುತ ಡೆವಲಪ್ಡ್ ಇಡೀ ಫಾರ್ಮ್ ದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು, ಡೆವಲಪ್ಡ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಹೇಳಿ ಕರಿತೀವಲ್ಲ, ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಾಕಷ್ಟು ರಾಷ್ಟ್ರಗಳು ಕೈಗಾರಿಕೆಯಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಪಡ್ಕೊಂಡದವ. ಆಯ್ತಾ. ಸೊ ಈ ಕೈಗಾರಿಕೆಗಳು ಅರ್ಥವ್ಯವಸ್ಥೆಯನ್ನ ಬಲಪಡಿಸಲಿಕ್ಕೆ ಪ್ರಮುಖ ಕಾರಣಕರ್ತರಾಗ್ತವ. ಮತ್ತ ಆರ್ಥಿಕ ಅಭಿವೃದ್ಧಿ ಒಳಗ ಈ ವಲಯ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತದೆ. ಸರ ಯಾವ ರೀತಿ ಮಹತ್ವವನ್ನ ನೋಡ್ರಿ, ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನ ತರ್ತದ. ಸರ ಹೆಂಗ ತರ್ತದ, ಈಗ ಕೈಗಾರಿಕೆಗಳು ಸ್ಥಾಪನೆಯಾದಾಗ ಹೆಚ್ಚು ಉದ್ಯೋಗ ಸೃಷ್ಟಿ ಆಗ್ತದ. ಹೌದಾ. ಸೊ ಮತ್ತೆ ದೇಶಕ್ಕೆ ಆರ್ಥಿಕವಾಗಿ ಏನು ಒಂದು ತೆರಿಗೆ ಹೆಚ್ಚಿಗೆ ಸಿಗ್ತದ. ಹೌದಲ್ಲ. ಸೊ ಮತ್ತ ಅಲ್ಲಿ ಉದ್ಯೋಗ ಹೆಚ್ಚಾಗೋದ್ರಿಂದ ಮಾನವ ಕಲ್ಯಾಣ ಅನ್ನೋದು ಬಹಳ ಚಂದ ಆಗ್ತದ. ಹೌದಾ. ಸೊ ಇವು ಪ್ರಮುಖವಾಗಿ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತಂದುಕೊಡೋದ್ರೊಳಗ ಪ್ರಮುಖ ಕಾರಣಕರ್ತರಾಗ್ತವ. ಮತ್ತೆ ಜನರಿಗೆ ಉದ್ಯೋಗವನ್ನು ಒದಗಿಸ್ತವ. ಮತ್ತೆ ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟ ಹೆಚ್ಚುತ್ತದ. ಸೊ ಮತ್ತೆ ಟ್ರ್ಯಾಕ್ಟರ್ಗಳು, ಕೃಷಿ ಯಂತ್ರೋಪಕರಣಗಳು, ಗೊಬ್ಬರಗಳು, ಓಕೆ, ಸೊ ಮುಂತಾದವುಗಳನ್ನ ಒದಗಿಸುವ ಮೂಲಕ ಕೃಷಿಯ ಆಧುನೀಕರಣಕ್ಕೆ ಇದು ಸಹಕರಿಸ್ತದ. ಯಾವುದು, ಕೈಗಾರಿಕೆ. ಸೊ ಈಗ ಕೈಗಾರಿಕೆ ಇಲ್ಲ ಅಂದಿತ್ತಪ್ಪ ಅಂದ್ರೆ ನಮ್ಗೆ ಟ್ರ್ಯಾಕ್ಟರ್ ಸಿಕ್ತಿದ್ವಾ, ಅಥವಾ ಕೃಷಿ ಯಂತ್ರೋಪಕರಣಗಳು ನಮ್ಗೆ ಸಿಕ್ತಿದ್ವಾ, ಮತ್ತೆ ಈ ರಾಸಾಯನಿಕ ಗೊಬ್ಬರಗಳು ನಮ್ಗೆ ಸಿಕ್ತಿದ್ವಾ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರ ಕೃಷಿ ವಲಯದ ಅಭಿವೃದ್ಧಿಯಲ್ಲಿ ಕೈಗಾರಿಕಾ ವಲಯವು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತದ ಅನ್ನುವಂಥದ್ದು. ಕ್ಲಿಯರ್ ಆಯ್ತಲ್ವಾ. ಸೊ ನೆಕ್ಸ್ಟ್, ಜನರನ್ನ ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡವನ್ನ ಕಡಿಮೆಗೊಳಿಸ್ತದ. ಹೌದಾ. ಸೊ ಈಗ ಕೈಗಾರಿಕೆಗಳು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಪಟ್ಟಣಗಳನ್ನೇ ಸ್ಥಾಪನೆ ಆಗೋದು. ಸೊ ಈ ರೀತಿ ಯಾವಾಗ ಕೈಗಾರಿಕೆಗಳು ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಸ್ಥಾಪನೆ ಆದ್ವೋ ಕೃಷಿಯ ಮೇರೆಗೆ ಅವಲಂಬಿತರಾಗಿದ್ದಂತ ನೋಡಿ, ನಾವು ಹಿಂದೆ ನೀವು ನೋಡ್ತಾ ಹೋದ್ವಿ 52%, 52% ರಷ್ಟು ಜನರು ನೇರವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೃಷಿ ಮೇಲೆ ಅವಲಂಬಿತರಾಗಾರ ಅಂತ ಹೇಳಿ. ಸೊ ಈ ಅವಲಂಬನೆಯನ್ನ ಕಡಿಮೆ ಮಾಡೋದ್ರೊಳಗೆ ಒಂದು ಕೈಗಾರಿಕಾ ವಲಯದ ಮಹತ್ವ ಕೂಡ ಪ್ರಮುಖವಾದದ್ದು. ಅರ್ಥ ಆಗ್ತಿದೆಯಾ. ಕೈಗಾರಿಕಾ ವಲಯದ ಮಹತ್ವ ಕೂಡ ಏನಾದಂತದ್ದು ಪ್ರಮುಖವಾದದ್ದು. ಹಾಗೇನೆ ಹೆಚ್ಚಿನ ವಿದೇಶಿ ವಿನಿಮಯವನ್ನು ಗಳಿಸಲಿಕ್ಕೆ ಇದು ಸಹಾಯವನ್ನ ಮಾಡ್ತದ. ಹೌದಾ. ಸೊ ಅದೇ ರೀತಿ ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದವುಗಳ ಕೇಂದ್ರಗಳಾಗಿಯೂ ಅಭಿವೃದ್ಧಿ ಹೊಂದುತ್ತವ. ಹೌದಾ. ಸೊ ಈಗ ಇಂಡಸ್ಟ್ರಿಯಲ್ ಏರಿಯಾಸ್ ನೀವು ನೋಡಿರ್ತೀರಿ. ಈಗ ಸಾಮಾನ್ಯವಾಗಿ ಮೈಸೂರು, ಬೆಂಗಳೂರು, ದೊಡ್ಡ ದೊಡ್ಡ ನಗರಗಳು, ಕೋಲ್ಕತ್ತಾ, ದೆಹಲಿ, ಸೊ ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು, ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರ. ಹೌದಾ. ಕೈಗಾರಿಕಾ ವಲಯಗಳು ಅಂತ ಹೇಳಿ ಬೋರ್ಡ್ ಹಾಕಿರ್ತಾರ. ಅಲ್ಲಿ ನೋಡ್ರಿ ಬೇಕಾದ್ರೆ ನೀವು, ಅಲ್ಲೇ ಸಾಕಷ್ಟು
ಆರ್ಥಿಕತೆಗೆ ಸಂಬಂಧಪಟ್ಟ ಆರ್ಥಿಕ ಚಟುವಟಿಕೆಗಳು ನಡೀತಿರ್ತಾವ, ವ್ಯಾಪಾರ ವಹಿವಾಟುಗಳು ನಡೀತಿರ್ತಾವ, ಅಕ್ಕಪಕ್ಕದಲ್ಲೇನೆ ಬ್ಯಾಂಕಿಂಗ್ ವಹಿವಾಟುಗಳು ನಡೀತಿರ್ತಾವ. ಹೌದಾ? ಮತ್ತ ಅಲ್ಲೇ ಅಕ್ಕಪಕ್ಕದಲ್ಲಿ ಶಾಲಾ ಕಾಲೇಜುಗಳು ಸ್ಥಾಪನೆ ಆಗಿರ್ತಾವ. ಹೌದಾ? ಸೊ ಇದೆಲ್ಲವೂ ಯಾವುದರಿಂದ ಕಾರಣ ಆಯ್ತು? ಕೈಗಾರಿಕಾ ವಲಯದಿಂದ ಸಾಧ್ಯ ಆಯ್ತು. ಅರ್ಥ ಆಗ್ತಿದ್ಯಾ? ಎಸ್. ಸೊ ನೆಕ್ಸ್ಟ್ ಮುಂದೆ ನೋಡಿ, ತೃತೀಯ ವಲಯ ಅಥವಾ ಟೆರಿಟರಿ ಸೆಕ್ಟರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಟೆರಿಟರಿ ಸೆಕ್ಟರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನಾವು ಈ ತೃತೀಯ ವಲಯವನ್ನ ಸೇವಾ ವಲಯ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಸೊ ತೃತೀಯ ವಲಯವನ್ನ ನಾವು ಸೇವಾ ವಲಯ ಅಂತಾನೂ ಕೂಡ ಕರಿತೀವಿ. ಸೊ ಇಲ್ಲಿ ಸದ್ಯದಲ್ಲಿ ಪ್ರಪಂಚದ ಅರ್ಥವ್ಯವಸ್ಥೆಯು ಸೇವಾ ವಲಯದಿಂದ ಆಳಲ್ಪಡ್ತದ ಅಂದ್ರೆ ಅದ್ರ ಮೇಲೆ ಯಾವುದೇ ಅನುಮಾನ ಬೇಡ. ಸೊ ಈಗ ಕೈಗಾರಿಕಾ ವಲಯದ್ದು ಏನು ಆಟ ಇಲ್ಲ. ಇಡೀ ಪ್ರಪಂಚದ ಅರ್ಥವ್ಯವಸ್ಥೆಯನ್ನ ಆಳ್ತಾ ಇರ್ತಕ್ಕಂಥದ್ದು, ಬಾಸ್ ಆಗಿ ಕುಂತಿರ್ತಕ್ಕಂಥದ್ದು ಈ ಒಂದು ಸೇವಾ ವಲಯ ಅಥವಾ ತೃತೀಯ ವಲಯ ಅನ್ನುವಂಥದ್ದು. ಸೊ ಈ ತೃತೀಯ ವಲಯದೊಳಗ ಬ್ಯಾಂಕಿಂಗ್, ವಿಮೆ, ವ್ಯಾಪಾರ, ಸಾರಿಗೆ ಮತ್ತೆ ಸಂಪರ್ಕ, ಆರೋಗ್ಯ, ಶಿಕ್ಷಣ, ತರಬೇತಿ, ಸೊ ಇವೆಲ್ಲವೂ ಕೂಡ ಸೇವಾ ವಲಯದ ಪ್ರಮುಖ ಘಟಕಗಳು. ಆಯ್ತಾ? ಸೊ ಅದ್ರಲ್ಲಿ ನೋಡ್ರಿ ಬ್ಯಾಂಕಿಂಗ್ ಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ಯಾಂಕುಗಳು ಸಾರ್ವಜನಿಕರಿಂದ ವಿವಿಧ ರೀತಿಯ ಠೇವಣಿಗಳ ಮೂಲಕ ಹಣವನ್ನ ಸ್ವೀಕರಿಸತಕ್ಕಂತ ಹಣಕಾಸು ಸಂಸ್ಥೆಯನ್ನು ನಾವೇನಂತ ಕರಿತೀವಿ? ಬ್ಯಾಂಕುಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇವು ಏನ್ ಮಾಡ್ತಾವ? ಹಣಕಾಸಿನ ಅಗತ್ಯ ಇರುವವರಿಗೆ ಸಾಲವನ್ನು ಕೊಡ್ತಾವ. ಹೌದಾ? ಸೊ ಬ್ಯಾಂಕುಗಳು ಉಳಿತಾಯಗಾರರನ್ನ ಮತ್ತು ಹೂಡಿಕೆದಾರರನ್ನ ನಡುವಿನ ಮಧ್ಯವರ್ತಿಯಾಗಿ ಏನ್ ಮಾಡ್ತದೆ? ಇದು ಕಾರ್ಯವನ್ನು ನಿರ್ವಹಿಸ್ತದೆ. ಉಳಿತಾಯಗಾರರು ಮತ್ತು ಹೂಡಿಕೆದಾರರು ಇಬ್ಬರ ನಡುವೆ ಏನ್ ಮಾಡ್ತದ? ಮಧ್ಯವರ್ತಿಯಾಗಿದ್ದು ಕಾರ್ಯವನ್ನ ನಿರ್ವಹಿಸ್ತದ. ಹೆಂಗ್ರಿ ಸರ? ಸೊ ಇಲ್ಲಿ ಹೂಡಿಕೆ ಮಾಡುವಂತವ್ರು ಹೂಡಿಕೆ ಮಾಡ್ತಾರ. ಓಕೆ. ಸೊ ಇಲ್ಲಿ ಉಳಿತಾಯ ಮಾಡ್ತಾರಲ್ಲ, ಬ್ಯಾಂಕ್ ಅಲ್ಲಿ ಉಳಿತಾಯ ಮಾಡ್ತಾರ. ಸೊ ಈ ಉಳಿತಾಯ ಮಾಡಿದಂತ ಹಣವನ್ನ ಏನ್ ಮಾಡ್ತಾವ? ಇಲ್ಲಿ ಸಾಲವನ್ನ ಪಡ್ಕೋತಾರಲ್ಲ, ಅವ್ರಿಗೆ ಹೂಡಿಕೆ ಮಾಡೋರಿಗೆ ಸಾಲವನ್ನ ಕೊಡ್ತಾವ. ಹೂಡಿಕೆ ಮಾಡೋರ್ಗೆ ಏನ್ ಮಾಡ್ತಾವ? ಸಾಲವನ್ನ ಕೊಡ್ತಾವ ಇಂಟ್ರೆಸ್ಟ್ ರೂಪದೊಳಗ. ಕ್ಲಿಯರಾ? ಎಸ್. ಮತ್ತು ಬ್ಯಾಂಕುಗಳನ್ನ ಬಿಟ್ಟು ವಿಮೆ. ಸೊ ಈ ವಿಮೆ ಅನ್ನುವಂಥದ್ದು ಹಣಕಾಸು ನಷ್ಟದ ವಿರುದ್ಧದ ಒಂದು ರಕ್ಷಣೆ ಮಾರ್ಗ. ಕೇಳಿದ್ದ ಇದರ ಪ್ರಶ್ನೆಯನ್ನ. ಹಣಕಾಸು ನಷ್ಟದ ವಿರುದ್ಧದ ಅತ್ಯುತ್ತಮ ರಕ್ಷಣೆಯ ಮಾರ್ಗ ಯಾವುದಿದೆ ಸರ್ ಅಂದ್ರೆ ವಿಮೆ ಏನ್ ಮಾಡ್ತದೆ ಸರ್ ಹಾಗಾದ್ರೆ ಇದು? ಸೊ ಇದು ಮಾನವನ ಜೀವನಕ್ಕೆ ಆಪತ್ತು ಮತ್ತು ಆಸ್ತಿಗಳ ವಿನಾಶಕ್ಕೆ ಕಾರಣ ಆಗುವಂತ ಆಕಸ್ಮಿಕ ಘಟನೆಗಳು ಏನದವ ಇವುಗಳ ವಿರುದ್ಧ ನಮಗ ಏನ್ ಮಾಡ್ತದ? ರಕ್ಷಣೆಯನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತದ. ಹೌದಾ ಸರ? ಹೆಂಗ್ರಿ? ಉದಾಹರಣೆಗಳಗ ಮರಣ ಮತ್ತು ಅಪಘಾತಗಳ ಕಾರಣದಿಂದ ಅಶಕ್ತತೆ ಮತ್ತ ವೃದ್ಧಾಪ್ಯ ಮತ್ತ ಅನಾರೋಗ್ಯ. ಹೌದಾ? ಸೊ ಮತ್ತ ಕಳತನ ಆಗೋದು, ಬೆಂಕಿ ಅಪಘಾತ ಆಗೋದು, ಮತ್ತ ಭೂಕಂಪ ಆಗೋದು, ಮತ್ತ ಕಡಲ್ಗಳತನ ಇತ್ಯಾದಿ ಏನ್ ಮಾಡ್ತಾವ? ವಿಮೆಯಲ್ಲಿ ಇತ್ಯಾದಿಗಳು ಏನಾಗ್ತಾವ? ಸೊ ಈಗ ನಾವು ವಿಮೆಯನ್ನ ಮಾಡಿಸಿತಪ್ಪ ಅಂದ್ರ ಉದಾಹರಣೆಗೆ ನಾನು ಹೇಳಿಕತ್ತೀನಿ. ಇದು ಇಲ್ಲಿ ಯಾವ್ದೈತಿ ಇಲ್ಲಿ ನೋಡ್ರಿ. ಈಗ ಅಪಘಾತವನ್ನೇ ತಗೊಳ್ಳೋಣ. ಅಪಘಾತಗಳು. ಸೊ ಈಗ ಸಾಕಷ್ಟು ಮಂದಿ ಅಪಘಾತಗಳ ವಿಚಾರದಲ್ಲಿ ಬಹಳ ಅಜಾಗರೂಕತೆಯಿಂದ ಲಾರಿಗಳನ್ನ, ಕಾರುಗಳನ್ನ ಮತ್ತು ಬೈಕ್ಗಳನ್ನ ಏನ್ ಮಾಡ್ತಾರ? ಓಡಿಸ್ಕೊಂಡು ಹೋಗ್ತಿರ್ತಾರ. ಹೌದಾ? ಬಹಳ ಅಜಾಗರೂಕತೆಯಿಂದ ಏನ್ ಮಾಡ್ತಿರ್ತಾರ? ಟ್ರಾವೆಲ್ ಮಾಡ್ತಿರ್ತಾರ, ರೈಡ್ ಮಾಡ್ತಿರ್ತಾರ. ಸೊ ಇಲ್ಲಿ ಅಕಸ್ಮಾತ್ ಆಗಿ ಏನಾದ್ರು ಆತನಿಗೆ ಮತ್ತೊಂದು ಗಾಡಿ ಯಾವ್ದಾದ್ರು ಬಂದು ಗುದ್ದಿ ಆತ ಆರಾಮಾದೇವ ಆಯ್ತಪ್ಪ ಅಂದ್ರ, ಸೊ ಈತನಿಗೆ ಏನಾದ್ರು ಇನ್ಶೂರೆನ್ಸ್ ಇತ್ತಪ್ಪ ಅಂದ್ರ ಆತನ ಸಂಸಾರಕ್ಕೆ ಅದು ಸಹಾಯವನ್ನ ಮಾಡ್ತದೆ, ಭದ್ರತೆಯನ್ನು ಒದಗಿಸ್ತದೆ. ಹೌದಲ್ಲ? ಸೊ ಹಿಂಗ ನಾವು ವಿಮೆ ಒಳಗ ಪ್ರಮುಖವಾಗಿ ಎರಡು ರೀತಿಯ 2 ಟೈಪ್ಸ್ ಆಫ್ ಪಾಲಿಸೀಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ಜನರಲ್ ಇನ್ಶೂರೆನ್ಸ್, ಸಾಮಾನ್ಯ ವಿಮೆ, ಮತ್ತೊಂದು ಜೀವ ವಿಮೆ, ಲೈಫ್ ಇನ್ಶೂರೆನ್ಸ್. ಇದನ್ನ ಪ್ರಶ್ನೆಯನ್ನ ಮಾಡ್ತಾನ್ರಿ. ವಿಮೆಯಲ್ಲಿ ನಾವು ಪ್ರಮುಖವಾಗಿ 2 ವಿಧಗಳನ್ನ ನೋಡ್ತೀವಿ. ಒಂದು ಸಾಮಾನ್ಯ ವಿಮೆ, ಜನರಲ್ ಇನ್ಶೂರೆನ್ಸ್. ಎರಡನೆಯದು ಲೈಫ್ ಇನ್ಶೂರೆನ್ಸ್, ಜೀವ ವಿಮೆ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಸಾರಿಗೆ ಅನ್ನುವಂತ ವಿಚಾರಕ್ಕೆ ಬರ್ರಿ. ಟ್ರಾನ್ಸ್ಪೋರ್ಟ್. ಸೊ ಇದು ಪ್ರಯಾಣಿಕರು ಮತ್ತು ಸರಕುಗಳನ್ನ ನೋಡಿ, ಕೇವಲ ಪ್ರಯಾಣಿಕರನ್ನಷ್ಟೇ ಅಲ್ಲ, ಪ್ರಯಾಣಿಕರು ಮತ್ತು ಸರಕುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದನ್ನೇ ನಾವು ಸಾರಿಗೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ಸಾರಿಗೆ ಒಳಗೆ ಡಿಫ್ರೆಂಟ್ ಟೈಪ್ ಆಫ್ ಸಾರಿಗೆಗಳದಾವ. ಒಂದು ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಈ 3 ಸಾರಿಗೆಗಳನ್ನು ಕೂಡ ಹೊಂದಿವಿ ನಾವು. ಭೂ ಸಾರಿಗೆಯನ್ನು ಹೊಂದಿವಿ, ಜಲ ಸಾರಿಗೆಯನ್ನು ಹೊಂದಿವಿ, ವಾಯು ಸಾರಿಗೆಯನ್ನು ಹೊಂದಿವಿ. ಓಕೆ. ಸೊ ಇವೇನ್ ಮಾಡ್ತಾವ? ಆರ್ಥಿಕ ಅಭಿವೃದ್ಧಿ ಒಳಗ ಮಹತ್ವವಾದ ಪಾತ್ರವನ್ನು ವಹಿಸ್ತವ. ಸಾರಿಗೆ ಅನ್ನುವಂಥದ್ದು ಸರಕು ಮತ್ತು ಸೇವೆಗಳಿಗೆ ವ್ಯಾಪಕ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ತದ. ಸಾರಿಗೆಯ ಮಹತ್ವ ಏನು ಅಂತ ಕೇಳಿದಾಗ ಇದನ್ನೆಲ್ಲ ನೀವು ಮೆನ್ಷನ್ ಮಾಡಿ ಬರೀಲಿಕ್ಕೆ ಸಾಧ್ಯ ಆಗ್ಬೇಕು. ಕ್ಲಿಯರಾ? ನೆಕ್ಸ್ಟ್ ಸಂಪರ್ಕ. ಏನ್ರಿ ಸರ ಸಂಪರ್ಕ? ನೋಡ್ರಿ, ಸಂಪರ್ಕ ವಿಚಾರಗಳು ಭಾವನೆಗಳು ಮತ್ತು ಮಾಹಿತಿಗಳನ್ನ ಒಬ್ಬರಿಂದ ಮತ್ತೊಬ್ಬರಿಗೆ, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ಮತ್ತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡ್ತದ? ವಿನಿಮಯ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಸೊ ಈ ಸಂಪರ್ಕದೊಳಗೆ ಯಾವ್ದಾವ್ದು ಬರ್ತಾವ? ಅಂಚೆ ಸೇವೆಗಳು ಬರ್ತಾವ, ದೂರ ಸಂಪರ್ಕಗಳು ಬರ್ತಾವ, ಟೆಲಿಫೋನ್ಗಳು, ಮತ್ತೆ ಫ್ಯಾಕ್ಸ್, ಇಮೇಲ್, ಮತ್ತೆ ವೃತ್ತಪತ್ರಿಕೆಗಳು, ಮತ್ತೆ ಅಂತರ್ಜಾಲ, ಇಂಟರ್ನೆಟ್. ಇವೆಲ್ಲವೂ ಕೂಡ ಏನ್ ಮಾಡ್ತಾವ? ಪ್ರಪಂಚದಲ್ಲಿ ಇರ್ತಕ್ಕಂತಹ ಜನರನ್ನ ಸಂಪರ್ಕಿಸ್ಲಿಕ್ಕೆ ಸಹಾಯಕವಾಗ್ತಾವ. ಏನಾಗ್ತಾವ? ಸಹಾಯಕವಾಗ್ತಾವ. ಸೊ ಇದನ್ನ ಬಿಟ್ರೆ ವೆರಿ ಇಂಪಾರ್ಟೆಂಟ್ ಆರೋಗ್ಯ, ಹೆಲ್ತ್. ಸರ್ ಈ ಆರೋಗ್ಯದ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾನೆ. ಹೆಲ್ತ್. ಸೊ ಈ ಆರೋಗ್ಯವೇ ಭಾಗ್ಯ, ಇದು ತುಂಬಾ ಅತ್ಯುತ್ತಮವಾದ ಸ್ಲೋಗನ್. ಇದು ಏನೈತಿ? ಇದು ಆರೋಗ್ಯವೇ ಭಾಗ್ಯ.
ಹೌದಾ. ಸೊ ಮತ್ತ ಆರೋಗ್ಯದ ಭಾಗ್ಯ ಮತ್ತು ದೃಢಕಾಯದ ಶರೀರದಲ್ಲಿ ಏನಾಗ್ತದ, ಸದೃಢವಾದ ಮನಸ್ಸಿರ್ತದ. ಇದನ್ನ ಬರ್ಕೋಬೇಕು. ಇದನ್ನ ಎದಕ್ಕಂದ್ರೆ ಇದನ್ನ ಕನ್ನಡ ಗ್ರಾಮರ್ ತರಗತಿ ಒಳಗ ಇದನ್ನ ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದ. ಆರೋಗ್ಯವೇ ಭಾಗ್ಯ ಮತ್ತೆ ದೃಢಕಾಯದ ಶರೀರದಲ್ಲಿ ಸದೃಢವಾದ ಮನಸ್ಸಿರ್ತದ ಅನ್ನುವಂಥದ್ದು. ಓಕೆ. ಸೊ ಮತ್ತೆ ಇಲ್ಲಿ ನಮಗೆ ಆರೋಗ್ಯದ ಮಹತ್ವವನ್ನೇ ಒಂದು ಸ್ಲೋಗನ್ ಏನೈತಿ ಇದು ಹೇಳ್ಕೊಡ್ತದೆ. ಹೌದಾ. ಸೊ ಇದು ವಿಶ್ವ ಆರೋಗ್ಯ ಸಂಘಟನೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಯಾವ್ದ್ರಿ, WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋ ಪ್ರಕಾರ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಬೌದ್ಧಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವುದನ್ನ ನಾವು ಆರೋಗ್ಯ ಅಂತೇಳಿ ಕರಿತೀವಿ. ಕೇಳ್ತಾನ ಪ್ರಶ್ನೆಯನ್ನ. ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ, WHO ಪ್ರಕಾರ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಬೌದ್ಧಿಕ ಅಸ್ವಸ್ಥತೆಯಿಂದ ಮುಕ್ತನಾಗಿದ್ದರೆ ಅದನ್ನ ನಾವೇನಂತ ಕರಿತೀವಿ, ಆರೋಗ್ಯ ಅಂತ ಹೇಳಿ ಕರಿತೀವಿ. ಓಕೆ. ಉತ್ತಮವಾದ ಆರೋಗ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಭಾರತದಲ್ಲಿ ಆರೋಗ್ಯ ಸುರಕ್ಷತೆಯ ಏನಾಗ್ತಾ ಇದಾವ, ಸುಧಾರಿಸ್ತಾ ಇದಾವ. ಹೌದಾ. ಸೊ ಭಾರತದೊಳಗ ಆರೋಗ್ಯ ಸುರಕ್ಷತೆ ಅನ್ನುವಂಥದ್ದು ಬಹಳ ಸುಧಾರಿಸ್ಲಿಕ್ಕೆ ಇತ್ತೀಚಿನ ಅಂಕಿಅಂಶಗಳನ್ನ ನಾವು ನೋಡ್ಬೇಕು. ಸೊ ಇಲ್ಲಿ ಹೇಳ್ತಾ ಹೋಗ್ತಾ ನೋಡ್ರಿ, ಮರಣ ದರ ಪ್ರತಿ ಸಾವಿರಕ್ಕೆ 7.2, ಶಿಶು ಮರಣ ದರ ಪ್ರತಿ ಸಾವಿರಕ್ಕೆ 47 ಮತ್ತು ಮಕ್ಕಳ ಮರಣ ದರ ಪ್ರತಿ ಸಾವಿರಕ್ಕೆ 15ಕ್ಕೆ ಇಳಿಕೆಯಾಗವ. ಹೌದಾ. ಸೊ ಇದನ್ನ ನಮ್ಗೆ ಏನ್ ಹೇಳಿಕತ್ತದ, ನಮಗ ಆರೋಗ್ಯ ಕ್ಷೇತ್ರದೊಳಗೆ ನಮ್ಮ ಭಾರತ ಕೂಡ ಅಭಿವೃದ್ಧಿ ಆಗ್ಲಿಕ್ಕತ್ತದ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಸೊ ಇದು 2011 ಒಂದು ಜನಗಣತಿಯ ಪ್ರಕಾರ. 2011 ಜನಗಣತಿ ಪ್ರಕಾರ ಸರಾಸರಿ ನಿರೀಕ್ಷಿತ ಜೀವಿತಾವಧಿ ಎಷ್ಟೈತ್ರಿ ಸರ್ ಅಂದ್ರ 66.9%. ಇದು ವೆರಿ ಇಂಪಾರ್ಟೆಂಟ್, ಬರ್ಕೋಬೇಕು. ಸರಾಸರಿ ಜೀವಿತಾವಧಿ, ನಿರೀಕ್ಷಿತ ಜೀವಿತಾವಧಿ ಎಷ್ಟೈತ್ರಿ ಸರ್ ಅಂದ್ರ 66.9 ವರ್ಷಗಳು. ಸೊ ಆಜುಬಾಜು ಒಂದು 70 ವರ್ಷ ಅಂತ ಅನ್ಕೊಡಿ. ಇವಾಗ 70 ವರ್ಷ ಎಲ್ಲ ಇಲ್ಲ, ಅದಕ್ಕಿಂತ ಕೂಡ ಕಡಿಮೆ ಆಗ್ಬಿಟ್ಟದೆ. ಇದು 2011 ಜನಗಣತಿಯ ಪ್ರಕಾರ. ಸೊ ಇಲ್ಲಿ ವೈದ್ಯಕೀಯ ಜಾಗೃತಿ ಕಾರ್ಯಕ್ರಮಗಳು. ಓಕೆ. ಸೊ ಮತ್ತೆ ಜೀವನಾಶಕ ರೋಗಗಳಾದ ಕ್ಷಯ ಮತ್ತೆ ಕಾಲರಾ, ಮಲೇರಿಯಾ, ಸೊ ಈ ಮುಂತಾದ ರೋಗಗಳನ್ನು ನಿಯಂತ್ರಿಸುವುದರೊಳಗ ಏನಾಗವ, ಸಹಾಯಕವಾಗವ. ಹೌದಾ. ಸೊ ಇಲ್ಲಿ ನಾವು ವೈದ್ಯಕೀಯ ಕ್ಷೇತ್ರದೊಳಗೆ ಯಾವಾಗ ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡ್ರೋ ಸೊ ಎಲ್ಲಾ ರೋಗಗಳ ನಿಯಂತ್ರಣ ಮಾಡೋದ್ರೊಳಗ ಪ್ರಮುಖ ಪಾತ್ರವನ್ನ ವಹಿಸ್ತು. ಸೊ ಮತ್ತೆ ಇಲ್ಲಿ ಸರ್ಕಾರವು ಕೂಡ ಒಂದಷ್ಟು ದೃಢ ಸಂಕಲ್ಪಗಳನ್ನ ಮಾಡ್ತದ್ರಿ. ಹೌದಾ. ಸೊ ಆ ಒಂದು ದೃಢ ಸಂಕಲ್ಪದ ಪರಿಣಾಮ ಏನಾಯ್ತು, ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಿದ್ರು. ಏನಂತ ಘೋಷಣೆ ಮಾಡಿದ್ರು, ಪೋಲಿಯೋ ಮುಕ್ತ ಭಾರತ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು. ಓಕೆ. ಸೊ ಇದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ತು. ಸೊ ನೆಕ್ಸ್ಟ್ ಶಿಕ್ಷಣ, ಎಜುಕೇಶನ್. ಸೊ ಇಲ್ಲಿ ಹೇಳ್ತಾ ಹೋಗ್ತಾನೆ, ಎಜುಕೇಶನ್ ಎಂಬಂತಕ್ಕಂಥ ಪದ ಎಜುಕೇರ್ ಅಂತಕ್ಕಂತಹ ಲ್ಯಾಟಿನ್ ಪದದಿಂದ ಬಂದದ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾನ. ಎಜುಕೇಶನ್ ಎನ್ನುವಂತಹ ಪದವು ಯಾವ ಭಾಷೆಯ ಪದದಿಂದ ಬಂದಿದೆ, ಲ್ಯಾಟಿನ್ ಭಾಷೆಯ ಎಜುಕೇರ್ ಎನ್ನುವಂತಹ ಒಂದು ಪದದಿಂದ ಇದು ಬಂದಿರತಕ್ಕಂಥದ್ದು. ಸರ ಇದರ ಅರ್ಥ ಏನಪ್ಪಾ ಅಂದ್ರೆ ಬೆಳಕಿನೆಡೆಗೆ ಸಾಗಿಸುವಂತ ಶಿಕ್ಷಣ. ಎಜುಕೇರ್ ನ ಅರ್ಥ ಏನಪ್ಪಾ ಅಂದ್ರೆ ಬೆಳಕಿನೆಡೆಗೆ ನಮ್ಮನ್ನ ಸಾಗಿಸು. ಸೊ ಏನಪ್ಪಾ, ಎಜುಕೇಶನ್ ಅಥವಾ ಶಿಕ್ಷಣ ಇಲ್ಲದವರ ಜೀವನ ಕತ್ತಲು ಅಂತ ಇದ್ರ ಅರ್ಥ. ಹೌದಲ್ಲ. ಕೆಲವರು ಶಿಕ್ಷಣ ಪಡ್ಕೊಂಡ್ರು ಕೂಡ ಕತ್ತಲಿನೊಳಗೆ ಇರ್ತಾರ. ಹೌದಾ. ಶಿಕ್ಷಣವನ್ನ ಪಡ್ಕೊಂಡಿರ್ತಾರ, ಅದ್ರಲ್ಲೂ ಕೂಡ ಅವ್ರಿಗೆ ಸಾಮಾಜಿಕ ಕಳಕಳಿ ಅನ್ನೋದು ಇರುವಂಗಿಲ್ಲ ಕ್ಯಾಂಡಿಡೇಟ್ಗಳಿಗೆ. ಎಸ್. ಸೊ ಬೆಳಕಿನೆಡೆಗೆ ಸಾಗಿಸು ಅನ್ನುವಂತ ಅರ್ಥವನ್ನ ಕೊಡ್ತದೆ. ಸೊ ಇಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಅನ್ನುವಂಥದ್ದು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನ ತರ್ತದ ಅನ್ನುವಂಥದ್ದು. ಹೌದಾ. ಶಿಕ್ಷಣ ಇಲ್ಲಪ್ಪ ಅಂದ್ರೆ ಆ ವ್ಯಕ್ತಿಯ ಕತೆ ಮುಗಿತು. ನೆಕ್ಸ್ಟ್ ಇಲ್ಲಿ ಸರ್ಕಾರವು ಸಾಕ್ಷರತೆಯ ಪ್ರಮಾಣವನ್ನ ಹೆಚ್ಚಿಸ್ಲಿಕ್ಕೋಸ್ಕರ ಒಂದಷ್ಟು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದದ. ಆ ಒಂದು ಕಾರ್ಯಕ್ರಮಗಳ ಬಗ್ಗೆ KS ಎಕ್ಸಾಮ್ ಒಳಗ ಪ್ರಶ್ನೆಗಳನ್ನ ಕೇಳ್ತಾನೆ. ಸರ ಏನೇನ್ ಕೇಳ್ತಾನ ನೋಡಿ. 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ ಜಾರಿಗೊಳಿಸ್ತಾರ. ಯಾವಾಗ? 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ ಜಾರಿಗೊಳಿಸ್ತಾರ. ಅದೇ ರೀತಿ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬರ್ತಾರ. ಅದೇ ರೀತಿ 1995ರಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಇದನ್ನ ಪ್ರಶ್ನೆ ಮಾಡ್ತಾರ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ 1995ರಲ್ಲಿ ಜಾರಿಗೆ ತಂದಾರ. ಇದರ ಉದ್ದೇಶ ಏನು? ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಸೊ ಇದರ ಒಂದು ಅಪ್ಡೇಟೆಡ್ ವರ್ಷನ್ ಇತ್ತೀಚೆಗೆ ತಮಿಳುನಾಡು ರಾಜ್ಯ ಬೆಳಗಿನ ಉಪಹಾರದ ಯೋಜನೆಯನ್ನು ಕೂಡ ಜಾರಿಗೆ ತಂದಿರತಕ್ಕಂಥದ್ದು. ಸೊ ಅದೇ ರೀತಿ ಅದರ ಅಪ್ಡೇಟೆಡ್ ವರ್ಷನ್ ಮಧ್ಯಾಹ್ನದ ವೇಳೆ ಮಕ್ಕಳಿಗೆ ಹಾಲನ್ನು ಕೊಡ್ತಕ್ಕಂಥದ್ದು, ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದು, ಈ ಎಲ್ಲಾ ಯೋಜನೆಗಳನ್ನ ಸರ್ಕಾರಗಳು ಜಾರಿಗೆ ತಂದಿಲ್ವಾ? ಇದರ ಉದ್ದೇಶವೇನು? ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚುಗೊಳಿಸ್ತಕ್ಕಂಥದ್ದು, ಮಕ್ಕಳು ಶಿಕ್ಷಣವನ್ನ ಕಲಿಯಲಿಕ್ಕೆ ಮನಸ್ಸನ್ನ ಕೊಡಲಿ ಅನ್ನುವಂತ ಒಂದು ವಿಚಾರ. ಸೊ ಅದೇ ರೀತಿ ನಮ್ಮ ದೇಶದಲ್ಲಿ ಮಾಧ್ಯಮಿಕ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಇದು ಸಾಕ್ಷರತೆಯ ಪ್ರಮಾಣವನ್ನ ಹೆಚ್ಚಿಸಲಿಕ್ಕೆ ತಂದಂತವು ಇವು.
ಯೋಜನೆಗಳು. ಅರ್ಥ ಆಯ್ತಾ? ಈಗ ನಾನು ಹೇಳ್ಕೊಟ್ನಲ್ಲ ನಿಮ್ಗ, ಸಾಕ್ಷರತೆಯ ಸಾಕ್ಷರತೆಯ ಪ್ರಮಾಣವನ್ನ ಹೆಚ್ಚು ಮಾಡ್ಲಿಕ್ಕೆ ಜಾರಿಗೆ ತಂದಂತ ಯೋಜನೆಗಳು ಯಾವ್ಯಾವಪ್ಪ ಅಂದ್ರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸರ್ವ ಶಿಕ್ಷಣ ಅಭಿಯಾನ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ. ಇವು ಸಾಕ್ಷರತೆಯ ಪ್ರಮಾಣವನ್ನ ಹೆಚ್ಚು ಮಾಡ್ಲಿಕ್ಕೆ. ಅದೇ ರೀತಿ ನಮ್ಮ ದೇಶದಲ್ಲಿ ಮಾಧ್ಯಮಿಕ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ, ನೋಡಿ, ಮಾಧ್ಯಮಿಕ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನ ಜಾರಿಗೆ ತಗೊಂಡ್ಬಂದಾರ. ಅದರಲ್ಲಿ ಯಾವ್ದಾದ್ರಿ ಸರ್ ಅಂದ್ರ, ಒಂದು 2009ರಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ಅದೇ ರೀತಿ 2009 ಸೆಪ್ಟೆಂಬರ್ ನಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮ. ಇವೆಲ್ಲವೂ ಕೂಡ ಮಾಧ್ಯಮಿಕ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಜಾರಿಗೆ ತಂದಂತ ಪ್ರಮುಖ ಕಾರ್ಯಕ್ರಮಗಳು. ಕ್ಲಿಯರ್ ಆಯ್ತಲ್ವಾ? ಗುಡ್. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗ್ರಿ. ಇಲ್ಲಿ ನೋಡಿ ಹೇಳ್ತಾ ಹೋಗ್ತಾನೆ, ರಾಷ್ಟ್ರೀಯ ಆದಾಯಕ್ಕೆ ವಿವಿಧ ವಲಯಗಳ ಕೊಡುಗೆ ಏನೈತಿ ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ಬಹಳ ಈ ಒಂದು ಶಾರ್ಟ್ ಫಾರ್ಮ್ ದೊಳಗೆ ತಿಳ್ಕೊತಪ್ಪ ಅಂದ್ರೆ ನಮಗೆ ಚಂದ ಅರ್ಥ ಆಗ್ತದೆ. ಒಂದು, ಇಲ್ಲಿ ನಿಮ್ಗೆ ವಲಯಗಳನ್ನ ಕೊಡ್ತಾನ. ಎರಡನೇದಾಗಿ ವರ್ಷವನ್ನ ಕೊಡ್ತಾನ. ಓಕೆ. ಸೊ ಮತ್ತೆ ಇಲ್ಲಿ ನೋಡಿ, ಮೊದಲನೇದಾಗಿ ಈಗ ಪ್ರಾಥಮಿಕ ವಲಯದ ವಿಚಾರಕ್ಕೆ ಬಂದ್ಬಿಡ್ತೀನಿ ಡೈರೆಕ್ಟ್. ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯದ ಕೊಡುಗೆ ಹೆಂಗೈತಿ, ವರ್ಷದಿಂದ ವರ್ಷಕ್ಕೆ ಏನ್ ಆಗ್ತಾ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಇಲ್ಲಿ 1950-51 ಅಂದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ, ನಮ್ಮ ಭಾರತ ಗಣರಾಜ್ಯವಾದಂತ ಸಂದರ್ಭದಲ್ಲಿ ಪ್ರಾಥಮಿಕ ವಲಯದ ಕೊಡುಗೆ ರಾಷ್ಟ್ರೀಯ ಆದಾಯಕ್ಕೆ ಎಷ್ಟಿತ್ತಪ್ಪ ಅಂದ್ರೆ 59% ಇತ್ತು. ಎಷ್ಟಿತ್ತು? 59% ಇತ್ತು. 1990-91 ಅಂತರಕ್ಕೆ ಬಂತಪ್ಪ ಅಂದ್ರೆ ಇದು 35%ಗೆ ಕಡಿಮೆ ಆಯ್ತು. ಅದೇ ರೀತಿ 2001ರಲ್ಲಿ ಬಂದಾಗ ಇದು 27% ಆಯ್ತು. ಸೊ ಮತ್ತೆ 2012ರಲ್ಲಿ ಏನಾಯ್ತು, ಇದು 14% ಆಯ್ತು. ಸೊ ಇಲ್ಲಿ ನಮಗೆ ಏನ್ ಇಂಡಿಕೇಟ್ ಮಾಡ್ಲಿಕ್ಕೆ ಅದು, ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯದ ಕೊಡುಗೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಏನಾಗ್ತದೆ? ಕಡಿಮೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಹೌದಾ? ಸೊ ಅದೇ ರೀತಿ ನಾವು ಎರಡನೇದಾಗಿ ದ್ವಿತೀಯ ವಲಯವನ್ನ ನಾವು ನೋಡ್ತಾ ಹೋಗೋಣ. ಇದು 1950-51ರಲ್ಲಿ 13% ಇತ್ತು. ಅದೇ ರೀತಿ 90-91ರಲ್ಲಿ 24%ಗೆ ಹೆಚ್ಚಿಗೆ ಆಯ್ತು. ಅದೇ ರೀತಿ 2001ರಲ್ಲಿ 25%, ಮತ್ತೆ ಸ್ವಲ್ಪ ಹೆಚ್ಚಿಗೆ ಆಯ್ತು. ಸೊ ಮತ್ತ ದ್ವಿತೀಯ ವಲಯದ ಕೊಡುಗೆ 2011-12ರಲ್ಲಿ ಮತ್ತೆ ಸ್ವಲ್ಪ ಹೆಚ್ಚಿಗೆ ಆಯ್ತು. ಬಟ್ ಹೇಳಿಕೊಳ್ಳುವಂತ ಮಟ್ಟಕ್ಕೆ ಇದು ಹೆಚ್ಚಿಗೆ ಆಗಿಲ್ಲ. ಆಯ್ತಾ? ಹೇಳಿಕೊಳ್ಳುವಂತ ಮಟ್ಟಕ್ಕೆ ಇದರ ಒಂದು ಕೊಡುಗೆ, ರಾಷ್ಟ್ರೀಯ ಆದಾಯಕ್ಕೆ ದ್ವಿತೀಯ ವಲಯದ ಕೊಡುಗೆ ಹೇಳಿಕೊಳ್ತಕ್ಕಂಥ ಮಟ್ಟದಲ್ಲಿ ಹೆಚ್ಚಿಗೆ ಆಗಿಲ್ಲ, ಅಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗದ. ಇದನ್ನು ಗಮನಿಸ್ಬೇಕು ನೀವು. ಏನಾಗಿದೆ? ಇದು ಅಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ. ಸೊ ನೆಕ್ಸ್ಟ್ ತೃತೀಯ ವಲಯ, ಸೇವಾ ವಲಯ. ಸೊ ನೋಡಿ, ತೃತೀಯ ವಲಯದ ಕೊಡುಗೆ 1950-51ರಲ್ಲಿ ಪ್ರಾಥಮಿಕ ವಲಯಕ್ಕೆ ಹೋಲಿಕೆ ಮಾಡ್ಕೊತಪ್ಪ ಅಂದ್ರೆ ತೃತೀಯ ವಲಯದ ಕೊಡುಗೆ ಕಡಿಮೆ ಇತ್ತು, ಕೇವಲ 28% ಇತ್ತು. ಹೌದಾ? ಕೇವಲ 28% ಇತ್ತು. ಮತ್ತು 90-91ಕ್ಕೆ ಬಂದಾಗ 41% ಹೆಚ್ಚಿಗೆ ಆಯ್ತು. ನೋಡಿ ಇಲ್ಲಿ 90-91 ಆರ್ಥಿಕ ಸುಧಾರಣೆ ಸಂದರ್ಭದಲ್ಲಿ 35% ಪ್ರಾಥಮಿಕ ವಲಯಕ್ಕೆ ಬಂತು, 41% ಅಂದ್ರೆ ಸೇವಾ ವಲಯದ ಕೊಡುಗೆ GDPಗೆ ಅಥವಾ ರಾಷ್ಟ್ರೀಯ ಆದಾಯಕ್ಕೆ ಏನಾಯ್ತು? ಹೆಚ್ಚಾಗ್ತಾ ಹೋಯ್ತು. ಸೊ ಅದೇ ರೀತಿ 2001ರ ಒಂದು ಸಂದರ್ಭದೊಳಗೆ ಏನಾಯ್ತಪ್ಪ ಅಂದ್ರೆ ಮತ್ತೆ ಪ್ರಾಥಮಿಕ ವಲಯದ ಒಂದು ಕೊಡುಗೆ ಕಡಿಮೆ ಆಯ್ತು, ಕೃಷಿ ಸೇವಾ ವಲಯದ ಕೊಡುಗೆ ಏನಾಯ್ತು? ಮತ್ತೆ ಜಾಸ್ತಿ ಆಯ್ತು, ಇನ್ಕ್ರೀಸ್ ಆಯ್ತು. ಸೊ ಮತ್ತೆ 2011-12ರ ಒಂದು ಕಾಲಾವಧಿ ಒಳಗ ಪ್ರಾಥಮಿಕ ವಲಯದ ಕೊಡುಗೆ ಮತ್ತಷ್ಟು ಕಡಿಮೆ ಆಯ್ತು. ಮತ್ತು ಸೇವಾ ವಲಯದ ಕೊಡುಗೆ ಏನಾಯ್ತು? ನಿರಂತರವಾಗಿ ಏರ್ತಾ ಬಂತು. ನಿರಂತರವಾಗಿ ಹೆಚ್ಚಾಗ್ತಾ ಹೋಯ್ತು. ಈ ರೀತಿ ಚಾರ್ಟ್ ಗಳನ್ನ ಮೂಲಕ KS ದೊಳಗ ಪ್ರಶ್ನೆಗಳನ್ನ ಕೇಳ್ತಾನ. ಈ ರೀತಿಯ ಚಾರ್ಟ್ ಗಳ ಮೂಲಕ ಏನ್ ಮಾಡ್ತಾನ? KS ದೊಳಗ ಪ್ರಶ್ನೆಗಳನ್ನ ಕೇಳ್ತಾನ. ಸೊ ಆದ್ರಿಂದನೂ ಕೂಡ ಇದನ್ನ ನೀವು ತಿಳ್ಕೊಬೇಕು. ಸೊ ಇಲ್ಲಿ ನೋಡಿ, ಈ ಮೇಲಿನ ಅಂಕಿಅಂಶಗಳು ನಮ್ಗೆ ಏನ್ ಹೇಳ್ತಾವ? 3 ವಲಯಗಳು ಕೂಡ ರಾಷ್ಟ್ರೀಯ ಆದಾಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಯನ್ನ ಮತ್ತು ತೃತೀಯ ವಲಯ ತನ್ನ ವಿವಿಧ ಘಟಕಗಳ ಮೂಲಕ ನೀಡಿರುವ ಕೊಡುಗೆಯನ್ನ ಏನ್ ಮಾಡ್ಬೋದು ನಾವಿಲ್ಲಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಗೊತ್ತಿರಬೇಕು. ಯಾವ ವಲಯ ಯಾವ ವರ್ಷದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಕೊಡುಗೆಗಳನ್ನ ಕೊಡ್ತಾ ಹೋಗ್ತಾ ಇದೆ, ಯಾವ ವಲಯದ ಕೊಡುಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇಲ್ಲಿ ದ್ವಿತೀಯ ವಲಯ ಮತ್ತು ತೃತೀಯ ವಲಯಕ್ಕೆ ಹೋಲಿಕೆ ಮಾಡ್ಕೊತಪ್ಪ ಅಂದ್ರ ಪ್ರಾಥಮಿಕ ವಲಯದ ಕೊಡುಗೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಹೌದಲ್ವಾ? ಎಸ್. ಸೊ ಇಷ್ಟು ವಿಚಾರಗಳು ನಿಮ್ಗೆ ನೆನಪಿರಬೇಕು. ಸೊ ಸ್ನೇಹಿತರೆ, ಇಷ್ಟು ನಮ್ಮ ಭಾರತದ ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟ ಹಾಗೆ 3 ವಲಯಗಳು ಯಾವ ರೀತಿ ನಮ್ಮ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆಯನ್ನು ಕೊಡ್ತಾವ ಅನ್ನೋದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ಕ್ವಿಕ್ ಗ್ಲಾನ್ಸ್ ಆಗಿತ್ತು. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟೆಡ್ ವಿಚಾರಗಳನ್ನ ಮುಂದಿನ ತರಗತಿಗಳೊಳಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅರ್ಥ ಆಗ್ತಿದ್ಯಾ? ಸೊ ಇದು KS ಎಕ್ಸಾಮ್ ಯಾರು ಬರ್ಲಿಕ್ಕತ್ತೀರಿ, ನಿಮ್ಗೆ ಬಹಳ ಯೂಸ್ಫುಲ್ ಆದಂತ ತರಗತಿ ಆಗ್ತದ. ತರಗತಿಗಳನ್ನ ನೋಡಿ ಮತ್ತೆ ತರಗತಿ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿ. ಹಾಗೆ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ನನ್ನ ಸ್ಪರ್ಧಾ ಒಳಗೆ ಯಾರಾದ್ರೂ ಇತ್ತಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಓಕೆನಾ? ಟೇಕ್ ಕೇರ್. ಹ್ಯಾವ್ ಎ ನೈಸ್ ನೈಟ್.